ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ನೆಲೆ ಬೇಸೆಲ್ ಭೈರಪ್ಪ ಅವರ ಕಾದಂಬರಿಯನ್ನು ಓದ್ತಾ ಇದ್ದೀವಿ. ಕಳೆದ ವಾಚನದಲ್ಲಿ ನಾನು ಕಾಳೇಗೌಡರು ತನ್ನ ಮದುವೆಯ ಬಗ್ಗೆ ಅಥವಾ ತನ್ನ ಸ್ನೇಹಿತನ ಮದುವೆಯ ಬಗ್ಗೆ, ಆಮೇಲೆ ತಾವು ಬ್ರಹ್ಮಚಾರಿಯಾಗಿರಬೇಕು ಅನ್ನುವಂಥ ಆಲೋಚನೆ ಬಗ್ಗೆ, ಅದು ಬ್ರಹ್ಮಚರ್ಯ ಮುರಿದು ಹೋದ ಬಗ್ಗೆ, ಯಾವುದು ಸ್ವತಂತ್ರ ಎನ್ನುವಂಥ ಆಲೋಚನೆಯಲ್ಲಿ ನಿದ್ದೆಗೆ ಹತ್ತಿದ್ದನ್ನು ನಾವು ನೋಡಿದ್ವಿ. ಅದಾದ ಬಳಿಕದ ವಾಚನ. ಮರುದಿನ ಕಾಳಪ್ಪನವರು ನಸುಕಿನಲ್ಲೇ ಎದ್ದು ಕೆರೆ ಏರಿಯ ಮೇಲೆ ತಿರುಗಾಡಲು ಹೊರಟರು. ಆಚೆಯ ಕೋಡಿ ಕಳೆದು ಬಂಜೆಜಾಡಿನಲ್ಲಿ ತುಂಬೇನಹಳ್ಳಿಯ ಕಡೆಗೆ ಹೋಗುವಾಗ ಜವರಾಯಿಯ ನೆನಪು. ಹಿಂದೆ ತಾವು ಇಲ್ಲಿಗೆ ಬಂದಾಗ ಹೀಗೆ ಬೆಳಗೆದ್ದು ತಿರುಗಲು ಜೊತೆಯಲ್ಲಿ ಹೋಗುತ್ತಿದ್ದೆವು. ಒಂದೊಂದು ರಾತ್ರಿ ಜಗಲಿಯ ಮೇಲೆ ಅಕ್ಕ ಪಕ್ಕದಲ್ಲಿ ಮಲಗಿ ನಡು ರಾತ್ರಿ ಕಳೆದು 2-3 ಗಂಟೆಯ ತನಕ ಮಾತು ಇಲ್ಲದೆ ಬೇಗ ಮಲಗದ ದಿನ ಕೋಳಿ ಕೂಗುವ ಮೊದಲೇ ಎದ್ದು ತಿರುಗಾಟಕ್ಕೆ ಹೊರಟರೆ 3-4 ಮೈಲಿ ನಡುವೆ ಯಾವುದಾದರೂ ಕಲ್ಲು ಬೆಂಡೆಯ ಮೇಲೋ ಮರದ ಉಬ್ಬು ಬೇರಿನ ಮೇಲೋ ಕೂತು ಮಾತು. ಅವನ ನೆನಪು ತರದ ಯಾವ ಜಾಗ, ಮರ, ಗಿಡ, ಬಂಡೆ, ದಾರಿಗಳಿವೆ ಈ ಹಾಸನದ ಸುತ್ತಮುತ್ತ ಎಂದುಕೊಂಡು ಕೆಂಪು ಬಣ್ಣದ ಮೂಡಣವನ್ನು ನೋಡುತ್ತಾ ಬೋರೆಯ ಮೇಲೆ ನಿಂತುಕೊಂಡರು. ಅನಂತರ ಅಲ್ಲಿಯೇ ತುಸು ಹೊತ್ತು ಕುಳಿತರು. ಹೊತ್ತು ಹುಟ್ಟಿ ಎಳೆ ಬಿಸಿಲೇ ಚುರುಗುಟ್ಟಲು ಶುರುವಾದ ಮೇಲೆ ಹಿಂದಿರುಗಿ ಮನೆಗೆ ಬಂದರು. ಜಗುಲಿಯ ಮೇಲೆ ಕುಳಿತಾಗ ಆಕಳಿಕೆ ಬಂತು. ಇವತ್ತು ಗುರುವಾರ, ನಾಡದ್ದು ರಾತ್ರಿ ಅವರೆಲ್ಲ ಬಂದು ಭಾನುವಾರ ಕರ್ಮಗಳು ಶುರುವಾದ ಮೇಲೆ ಅದಾದರೂ ಒಂದು ಹವ್ಯಾಸವಿರುತ್ತೆ ಎಂದುಕೊಳ್ಳುವಾಗ ಜವರಾಯಿಯ ಸ್ವಂತ ವಿಷಯಗಳ ಪುಸ್ತಕ ಮುಂದುವರಿಸುವ ನೆನಪು ಬಂತು. ಅನಸೂಯ ತಂದುಕೊಟ್ಟ ಕಾಫಿ ಕುಡಿದು ಮುಖ ಕ್ಷೌರ ಮಾಡಿ ಸ್ನಾನ ಮುಗಿಸಿ ಪುಸ್ತಕ ಹಿಡಿದು ಬೇಲಿಯ ಹತ್ತಿರದ ಹಲಸಿನ ಮರದ ಅಡಿಯ ಕಲ್ಲು ಚಪ್ಪಡಿಯ ಮೇಲೆ ಕುಳಿತು ರಾತ್ರಿ ಮುಗಿಸಿ ಗುರುತಿಟ್ಟಿದ್ದ ಹಾಳೆಯನ್ನು ತೆಗೆದರು. ರಾತ್ರಿ ಓದಿದ ಮನುಷ್ಯ ಯಾಕೆ ಮದುವೆಯಾಗುತ್ತಾನೆ ಎಂಬ ಪ್ರಶ್ನೆಗೆ ಜವರಾಯಿಯ ಅನುಭವ ತಮಗೆ ಗೊತ್ತಿರಲಿಲ್ಲವೆಂಬ ಅರಿವಾಯಿತು. ಆಗ ಇಂಥ ವಿಷಯಗಳನ್ನು ಕೂಡ ಹೇಳುವಷ್ಟು ಸಂಕೋಚರಹಿತವಾಗಿರಲಿಲ್ಲವೇನೋ ನಮ್ಮ ಸ್ನೇಹ, ಅಥವಾ ನಾನು ಹೊರಗೆ ಇದ್ದೇನಲ್ಲ, ಇವನ್ನೆಲ್ಲ ಹೇಳುವ ಪ್ರಸಂಗ ಬರಲಿಲ್ಲವೋ? ಇಷ್ಟು ವರ್ಷಗಳ ನಂತರ ಹಿಂದಿರುಗಿ ನೋಡಿದಾಗ ಇವೆಲ್ಲ ಗುರುತಿಸಬಹುದಾದ ಅನುಭವಗಳೆಂದು ಕಂಡಿರಬಹುದು ಎಂದು ತಮಗೆ ತಾವೇ ಹೇಳಿಕೊಳ್ಳುತ್ತಾ ಮುಂದಿನ ಪುಟ ತಿರುಗಿಸಿದಾಗ ಗಂಡಸು ಎಂದರೇನು ಎಂಬ ದಪ್ಪ ಅಕ್ಷರಗಳ ಕೆಂಪು ಮಸಿಯ ಅಡಿಗೆರೆಯ ಶಿರೋನಾಮೆ ಕಣ್ಣಿಗೆ ಬಿತ್ತು. ಇವರ ಕುತೂಹಲ ಕೆರಳಿತು. ಏನು ಯೋಚಿಸಿದ್ದಾನೆ ಜವರಾಯಿ ಈ ಪ್ರಶ್ನೆಯ ಬಗೆಗೆ? ನನ್ನನ್ನೂ ಆಗಾಗ ಬಾಧಿಸಿರುವ ಸಮಸ್ಯೆ ಇದು ಎಂದುಕೊಳ್ಳುತ್ತಾ ಕನ್ನಡಕ ಸರಿ ಮಾಡಿಕೊಂಡು ಓದತೊಡಗಿದರು. ನಿನ್ನೆ ಬೆಳಗ್ಗೆ ಗುಂಡಪ್ಪನವರು ಹೋಟೆಲಿನ ಬಚ್ಚಲ ಮನೆಯಲ್ಲಿ ನಿಂತು ಸ್ನಾನ ಮಾಡುತ್ತಿದ್ದೆ. ಮೈ ಮೇಲೆ ನೀರು ಸುರಿದುಕೊಳ್ಳುವಾಗ ಬಿಸಿ ನೀರು ಹಬೆಯನ್ನು ಪಸರಿಸುತ್ತಾ ಭುಜದಿಂದ ಪಾದದವರೆಗೆ ಹರಿದು ಮುಗಿಯುವಾಗ ನನ್ನ ಇಡೀ ಶರೀರ ನಗ್ನವಾಗಿ ಗಮನಕ್ಕೆ ಬಂತು. ಇದ್ದಕ್ಕಿದ್ದಂತೆಯೇ ಒಂದು ಅಂಶ ಹೊಳೆಯಿತು. ಹಳೆದ 15, 20, 30 ವರ್ಷದಿಂದ ನನ್ನ ಶರೀರ ಹೀಗೆಯೇ ಇದೆ. ಮೈ ಮೇಲಿನ ಕಪ್ಪು ಕೂದಲು ಬಿಳಿ ತಿರುಗಿರಬಹುದು, ಅಥವಾ ಕೂದಲಿನ ಸಾಂದ್ರತೆ ವಿರಳವಾಗಿರಬಹುದು. ಆದರೆ ಶರೀರದ ಆಕೃತಿ ಹೀಗೆಯೇ ಇದೆ. ಮುಪ್ಪು ಬಂದಿಲ್ಲವೆಂದು ನನ್ನನ್ನು ನಾನು ಮೋಸಗೊಳಿಸಿಕೊಳ್ಳುವ ನಿರೀಕ್ಷಣೆಯಲ್ಲ ಇದು. ವಿವರಣೆಯನ್ನು ಬಲು ಸೂಕ್ಷ್ಮವಾಗಿ ನುಸುಳಿಕೊಳ್ಳುವಂತ ಬದಲಾವಣೆಗಳಾಗಿ ವ್ಯಕ್ತಿಯ ವಯಸ್ಸು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಆದರೆ ನನಗೆ ಅನ್ನಿಸಿದ್ದೇನೆಂದರೆ, ಗಂಡಸಿನ ಶರೀರದಲ್ಲಿ ಉಳಿಯುವ ಹೆಚ್ಚು ಕಡಿಮೆ ಸ್ಥಾಯಿ ಆಕೃತಿಯು ಹೆಂಗಸಿನ ಶರೀರದಲ್ಲಿ ಉಳಿಯುವುದಿಲ್ಲ. 16 ವರ್ಷದ ಹುಡುಗಿಗೆ ಒಂದು ಮಗುವಾದರೆ ಅವಳ ಶರೀರದಲ್ಲಿ ಪುನಃ ಹಿಂದಿರುಗಿ ಪಡೆಯಲಾರದ ಬದಲಾವಣೆಯಾಗಿ ಬಿಡುತ್ತದೆ. ಎಷ್ಟೇ ಎಚ್ಚರ ವಹಿಸಿ ಆರೋಗ್ಯ ಶರೀರದ ಬಿಗಿಗಳನ್ನು ಕಾಪಾಡಿಕೊಳ್ಳಲು ತೋಳು, ಅಳ್ಳಕ, ಅರಳಿಕೆಗಳಾಗಿ ಅವಳು ಹಿಂದಿನ ಹುಡುಗಿಯಾಗುವುದು ಪ್ರಕೃತಿಯಲ್ಲಿ ಅಸಾಧ್ಯ. ಆದರೆ ಅವಳು ಗರ್ಭವತಿಯಾಗಲು ಕಾರಣನಾದ ಗಂಡಸಿನಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಟಿಪ್ಪಣಿ: ಮೇಲೆ ಹೇಳಿದ ಗಂಡಸು ಹೆಂಗಸಿನ ಶರೀರ ರಚನೆ ಮಾರ್ಪಾಟು ಪಾರ್ವತಿಯೊಡನೆ ಚರ್ಚೆ ಮಾಡುವಾಗ ನನ್ನ ಗಮನಕ್ಕೆ ಬಂದ ವಿಚಾರಗಳು. ಈ ಟಿಪ್ಪಣಿಯನ್ನು ನೋಡಿದಾಗ ಕಾಳಪ್ಪನವರಿಗೆ ತಾವು ಕಳೆದ ಸಲ ಬಂದಿದ್ದಾಗ 3-4 ಹಗಲು ಅವಳ ಮನೆಯಲ್ಲಿ ಕುಳಿತು ಇಂತಹ ಹಲವು ಸಂಗತಿಗಳನ್ನು ಚರ್ಚಿಸಿದ ನೆನಪು ಬಂತು. ಚರ್ಚೆಯಲ್ಲಿ ವೈಯಕ್ತಿಕ ಅಂಶ ಇರಲಿಲ್ಲವಾದುದರಿಂದ ಬಹುಭಾಗ ಮರೆತು ಹೋಗಿತ್ತು. ಈಗ ಒಂದೊಂದಾಗಿ ನೆನಪಿಗೆ ಬರತೊಡಗಿತು. ಆದರೆ ಅವರು ಮುಂದೆ ಓದಿದರು. ಬರೀ ಶರೀರ ರಚನೆಯ ಅಂಶವೇ ಅಲ್ಲ, ನಾನು ಗಂಡಸೆಂಬ ಭಾವನೆ ನನ್ನಲ್ಲಿ ಬೆಳೆದದ್ದು ಎಂದಿನಿಂದ. ನಾನು ಗಂಡಸಾದ ನಾನು ಎಂಬ 2 ತತ್ವಗಳು ಬಿಡಿಸಲಾರದಷ್ಟು ಒಂದರೊಳಗೊಂದು ಹೆಣೆದುಕೊಂಡಿವೆ, ಅಥವಾ ಬಿಡಿಸುವುದೇ ಅಸಾಧ್ಯವೆಂಬಂತೆ ಬೆರೆತುಕೊಂಡಿದೆಯೋ? ನನ್ನತನವು 7-8 ತಿಂಗಳ ಮಗುವಿನಲ್ಲಿಯೇ ಅಥವಾ ಇನ್ನು ಮೊದಲೇ ಬೆಳೆದಿರಬಹುದು. ಆದರೆ ನನ್ನ ಗಂಡಸುತನವು ನಾನು ಮನೆಯಲ್ಲಿರುವ ಅಥವಾ ನೆರೆಯಲ್ಲಿರುವ ಸಮವಯಸ್ಕ ಹುಡುಗಿಗಿಂತ ಭಿನ್ನ ಎಂಬ ಅರಿವು ಮೂಡಿದ ನಂತರ ಬೆಳೆಯುವ ತತ್ವ.
ನನ್ನ ಸಾತಿ, ನಂಜಣ್ಣ ಚಿಕ್ಕಪ್ಪನ ಮನೆ ವಿಶಾಲಿ, ದೊಡ್ಡಮ್ಮನ ಮಗಳು ಪುಟ್ಟಗೌರಿ ಇವರೆಲ್ಲರ ಮಧ್ಯೆ ಬೆಳೆಯುತ್ತಿದ್ದರು. ಅವರೊಂದಿಗೆ ಸರಿಸಮವಾಗಿ ಆಡುತ್ತಿದ್ದರು. ನಾನು ಗಂಡೆಂಬ ಪ್ರತ್ಯೇಕ ಭಾವನೆ ಹೇಗೆ ಪೋಷಣೆ ಪಡೆಯುತ್ತಿತ್ತು? ಅವನಂತೂ ಗಂಡು ಹುಡುಗ, ಒಬ್ಬೊಬ್ಬನೇ ಹೋಗ್ತಾನೆ ಅಂತ ನೀನು ಹೋಗ್ಬಹುದೇ? ಈ ಹಸು ನನ್ನ ಹಾಯಕ್ಕೆ ಬರುತ್ತೆ, ಹಿಡ್ಕೊಬಾರೋ ಜವರಾಯಿ. ನಂಜಣ್ಣ ಚಿಕ್ಕಪ್ಪ ಊರಿನಲ್ಲಿಲ್ಲದಾಗ ಚಿಕ್ಕಮ್ಮನ ಧೈರ್ಯದ ಒತ್ತಾಸೆಗೆ ಹೋಗಬೇಕು. ಅವರ ಮನೆಯಲ್ಲಿ ಮಲಗಲು. ವಿಶಾಲಿ ಇದ್ದರೂ ತಿಂಡಿಯಲ್ಲಿ, ತಿನಿಸಿನಲ್ಲಿ ಎಲ್ಲದರಲ್ಲೂ ಪ್ರಾಧಾನ್ಯವನ್ನುಂಡು ನಾನು ಗಂಡೆಂಬ ಭಾವದಿಂದ ಕೆಲವೊಮ್ಮೆ ಹಿಗ್ಗುತ್ತಿದ್ದೆ. ನಮ್ಮ ತೋಟಕ್ಕೆ ದನ ನುಗ್ಗಿದಾಗ ನಾನು ಗಂಡೆಂಬ ಸವಲತ್ತಿನಿಂದ ದನವನ್ನೂ ದನದ ಒಡೆಯರನ್ನು ಎಂತೆಂಥ ಪೋಕರಿಗಳ ಮಾತುಗಳಿಂದ ಬೈದು, ಆ ಮಾತುಗಳಿಂದ ಬೈಯದೆ ಅವರಿಗೆ ನಾಟುತ್ತಿರಲಿಲ್ಲ. ಆದರೆ ಆ ಬೈಗುಳ ಬಳಸಲು ನನಗೆ ಅನುಮತಿ ಇತ್ತು. ಹೆಣ್ಣು ಮಕ್ಕಳ ಬಾಯಲ್ಲಿ ಅದು ಬರಬಾರದು. ಈಗ ನೆನಪಿಗೆ ಬರುತ್ತದೆ. ಮನೆಗೆ ನೆಂಟರು ಬಂದರೆ ಸಾಧಾರಣವಾಗಿ ಆರಂಭಿಸುತ್ತಿದ್ದ ಸಂಭಾಷಣೆ, ನೀನು ಗಂಡು ಹುಡುಗನೋ ಹೆಣ್ಣು ಹುಡುಗಿಯೋ? ಗಂಡು ಹುಡುಗ. ಅದೆಷ್ಟು ಹೆಮ್ಮೆಯಿಂದ ಬರುತ್ತಿತ್ತು ನನ್ನ ಉತ್ತರ. ಅಲ್ಲ, ಹೆಣ್ಣು ಹುಡುಗಿ. ಅಲ್ಲ, ನಾನು ಗಂಡು ಹುಡುಗ. ಹಾಗಾದ್ರೆ ಏನು ಗುರುತು? ನೀನು ಗಂಡು ಅನ್ನೋಕೆ ಗುರುತಾ ಎಂದು ಚಿಕ್ಕ ವಯಸ್ಸಿನಲ್ಲಿ ತೋರಿಸಿಯೇ ಬಿಡುತ್ತಿದ್ದೆ. ಹೀಗೆ 4-6 ಬಾರಿ ಆಗಿ ಅವರೆಲ್ಲ ಗೊಳ್ ಅಂತ ನಕ್ಕಾಗ ನನ್ನ ಧೈರ್ಯಕ್ಕೆ ನನಗೆ ಮೆಚ್ಚುಗೆ, ಜೊತೆಗೆ ಹೀಗೆ ಮಾಡಬಾರದಿತ್ತೇನೋ ಎಂಬ ನಾಚಿಕೆ ಎರಡು ಮಿಶ್ರಿತವಾಗಿ ಹುಟ್ಟಿ, ಅನಂತರ ಹಾಗೆ ಕಣ್ಣೆದುರಿಗೆ ಸಾಬೀತು ಮಾಡುವುದನ್ನು ಬಿಟ್ಟೆನಾದರೂ ನನ್ನಲ್ಲಿ ಬೆಳೆದ ಹೆಮ್ಮೆ ಬೆಳೆ ಇಳಿಯಲಿಲ್ಲ. ನಾನು ಗಂಡು ನಾನು. ಈ ಹೆಮ್ಮೆಯನ್ನು ಬೆಳೆಸಿದವರು ಯಾರು? ಅಮ್ಮ, ಚಿಕ್ಕಮ್ಮ, ಅತ್ತೆ, ದೊಡ್ಡಮ್ಮ, ಬೀದಿಯ ಊರಿನ ಇತರ ಹೆಂಗಸರು, ಹುಡುಗಿಯರು ಮತ್ತು ಪ್ರಪಂಚ, ಇತರ ಗಂಡಸರು. ಅಡಿಗೆ ನನ್ನದಲ್ಲ. ಕಡಗೋಲನ್ನು ಸೊಂಟಕ್ಕೆ ಸಿಕ್ಕಿಸಿ ಮರ ಹತ್ತುವುದು ನನ್ನದು. ಎತ್ತಿಗೆ ನೀರು ಕುಡಿಸುವುದು, ಕತ್ತಲಲ್ಲಿ ಒಬ್ಬನೇ ಕಣಕ್ಕೆ ಹೋಗಿ ಆಳನ ಜೊತೆ ಕಾವಲು ಇರುವುದು. ಹೀಗೆಯೇ ಬೆಳೆಸಿ ಕುರುಬನು ಕುರಿ ಕೊಬ್ಬಿಸುವುದು ನನ್ನ ಲಾಭಕ್ಕಾಗಿಯೇ ಅಲ್ಲವೇ? ನೋಡಪ್ಪ, ನೀನು ಗಂಡು ಹುಡುಗನಲ್ಲವೇ? ನೀನು ಓದಬೇಕು, ಅವಳಿಗೇನು ಹೆಣ್ಣು ಹುಡುಗಿ ಎಂದು ಓದಿನ ಗಾಣಕ್ಕೆ ನೂಕಿ, ಅನಂತರ ಕ್ರಮೇಣ ನೊಗಕ್ಕೆ ಹೆಗಲು ಕುಡಿಸಿ ಹೆಣ್ಣುಗರುವಿನಿಂದ ಗಂಡುಗರುವನ್ನು ಹೆಚ್ಚು ನಿಗದಿಯಿಂದ ಸಾಕುವುದು ಏಕೆ? ಮುಂದಿನ ನೇಗಿಲಿನ ಗಾಡಿಯ ನೊಗಕ್ಕೆ ಹೆಗಲು ಕೊಟ್ಟು ಜೀವನವಿಡೀ ಎಳೆಯಲೆಂದು. ಹೆಣ್ಣುಗರುವಿಗೆ ಬೇರೇನೂ ಕೆಲಸವಿಲ್ಲ. ಬಾರು ಬಂದಾಗ ಕೊಡಿಸಿಕೊಂಡು ಗಬ್ಬವಾಗುವುದು. ಈದು ಪುಷ್ಟಿಯಾಗಿ ತನುವಿನ ತೌಡು ಕಲಗಚ್ಚು ತಿಂದು ಹಾಲು ಹಿಂಡುವುದು. ಮತ್ತೆ ಬಾರು ಬಂದು ಹೋರಿ ಕೂಡಿಸಿಕೊಂಡು ಗಬ್ಬವಾಗಿ. ಎಷ್ಟು ದಿನ ಅನುಭವಿಸಿದೆ ಗಂಡೆಂಬ ಸಂತೋಷವನ್ನು? 14-15ರವರೆಗೆ ಗಂಡೆಂಬ ಹೆಮ್ಮೆಯನ್ನು ಕ್ರಮೇಣ ಗಂಡೆಂಬ ನೊಗಕ್ಕೆ ಹೇಗೆ ಕಟ್ಟಿದರೆಂಬುದು ನನಗೆ ಗೊತ್ತಾಗಲೇ ಇಲ್ಲ. ಬದಲಾವಣೆಯ ಪರಿವೆಯೂ ಉಂಟಾಗಲಿಲ್ಲ. ಗೃಹಸ್ಥನಾದ ಮೇಲೆ ಗಂಡೆಂಬ ಹೆಮ್ಮೆಯು ಸಂಪೂರ್ಣವಾಗಿ ನೊಗವೇ ಆದ ಪರಿಕ್ರಮವೂ ನನ್ನ ಪರಿವೆಗೆ ಬರಲಿಲ್ಲ. ನನ್ನ ಕಾಮದ ಒತ್ತಡವನ್ನು ತಾಳಲಾರದೆ ಮದುವೆಯಾದದ್ದು ನಿಜ. ಆದರೆ ಕಾಮವೆಲ್ಲ, ಒತ್ತಡವೆಲ್ಲ ನನ್ನೊಬ್ಬನದು ಮಾತ್ರ, ಅದರ ನೈತಿಕ ಹೊಣೆ ಎಲ್ಲ ನನ್ನೊಬ್ಬನದೇ ಎಂಬ ಭಾವ ಹೇಗೆ ಬೆಳೆಯಿತು? ಅವಳು ಎಣ್ಣೆ ನೀರು ಹಾಕಿಕೊಂಡು ತುದಿಗಂಟಿನಲ್ಲಿ ಕೋಣೆಯೊಳಗೆ ಬಂದರೆ ಕೋಮಲೆಯಂತೆ ಕಂಡು, ಪಾಪ ಇಂಥವಳನ್ನು ಹಿಡಿದು ಇಷ್ಟು ಒರಟನಾಗಿ ನಾನು ಎಂಬ ಕೃತಜ್ಞತಾ ಭಾವ ಹುಟ್ಟುತ್ತಿತ್ತು. ನೋಯುತ್ತಾ ಅಂದರೆ ಅವಳ ಮುಖದಲ್ಲಿ ಬಿರಿಯುವ ಮುಗುಳ್ನಗೆಯನ್ನು ಪ್ರೀತಿಪೂರ್ವಕ ಸಹಿಷ್ಣುತೆ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಬಸುರಾಗಿ ಭಾರದ ಹೆಜ್ಜೆ ಇಟ್ಟಾಗ ನನ್ನ ಮನೆ ಬೆಳೆಸೋಕೆ ಕಷ್ಟಪಡುತ್ತಿರುವ ತ್ಯಾಗಮೂರ್ತಿ ಎಂಬ ಕೃತಜ್ಞತೆ ಹುಟ್ಟುತ್ತಿತ್ತು. ಹೆಣ್ಣು ಜೀವ ಕಣೋ, ಕಷ್ಟ ಎಂಬ ಅಮ್ಮನ ಒಗ್ಗರಣೆಯೂ ಬೇರೆ. ನಿಮ್ಮಿಂದ ಇದು ಎಂದು ದಪ್ಪ ಹೊಟ್ಟೆಯನ್ನು ಕಿರುಗಣ್ಣಿನಿಂದ ಸೂಚಿಸಿದಾಗ ನನ್ನ ತುಂಟ ಅಹಂಕಾರ ಬೀಗುತ್ತಿತ್ತು. ನಿಮ್ಮ ಜವರಾಯಿ ಪರವಾಗಿಲ್ಲ, ಮನೆಗೆ ಬಂದ ಮೇಲೆ ಸುಬ್ಬಲಕ್ಷ್ಮಿ ಮತ್ತೆ ಮುಟ್ಟಾಗಲಿಲ್ಲ ಎಂಬ ಮಾತು ಬಾಗಿಲ ಸಂದಿಯಿಂದ ಹಾದು ಬಂದಾಗ ವೀರ ಸಾರ್ಥಕತೆಯಿಂದ ಹಿಗ್ಗುತ್ತಿದ್ದೆ. ಒಳಗೆ ಬೆಳೆಯುತ್ತಿರುವುದು ಪೂರ್ತಿ ನನ್ನದು. ಅದರ ಉತ್ಪತ್ತಿಯಲ್ಲಿ ಅವಳ ಬಯಕೆ ಕಿಂಚಿತ್ತೂ ಇಲ್ಲವೇನೋ ಎಂಬ ಭ್ರಮೆಯು ಗಟ್ಟಿಗೊಳ್ಳುತ್ತಿತ್ತು. ನೋಡಿ, ನಿಮ್ಮ ಮಗಳು ಹೇಗೆ ಅಳ್ತಾಳೆ, ಅಪ್ಪ ಅಪ್ಪ ಅಂತ ಹೇಗೆ ಶರ್ಟು ಹಿಡ್ಕಾತಾಳೆ, ಅಪ್ಪನ ಗಡ್ಡ ಪುಟಾಣಿ ಕೈನ ತರೀತು ಅಂತ ಮುಖ ಹೇಗೆ ಕೆಂಪಗಾಯ್ತು, ಅಪ್ಪ ನನ್ನನ್ನ ಬಿಟ್ಟು ಒಬ್ಬರೇ ಹೋಗ್ತಾರೆ ಅಂತ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇನ್ನು ಮೇಲೆ ಪೂರ್ತಿ ಇವಳು ನಿಮ್ಮ ಮಗಳು. ಇಲ್ಲಿ ನೋಡಿ, ನನಗೆ ನೀವು ಮತ್ತೆ ಮಾಡಿ ತುಂಬಿಸಿರೋ ಭಾರ ಎಂದು ಒಂದೊಂದು ಮಾತಿನಲ್ಲೂ ನನ್ನ ಮೇಲೆ ಜಾರಿಸಿ ಹೊಸ ಹೊಸ ಭಾರಗಳನ್ನೆಲ್ಲ ನನ್ನ ಹೆಮ್ಮೆಯ ಹೊಸ ಹೊಸ ಸೌಧಗಳಾಗಿ ಬೆಳೆದು, ಅಷ್ಟರಲ್ಲಿ ಅವಳಿಗೆ ಹೆಣ್ಣುತನದ ರುಚಿ ಹತ್ತಿ ಬಸುರಾಗುವ, ಗರ್ಭ ತುಂಬಿದ ಹೊಟ್ಟೆ ಹೊರುವ, ಮಗು ಹೆರುವ, ಬಾಣಂತಿತನದ ಮಗುವಿನ ಬೆಚ್ಚನೆಯೇ ಸುಖ ಪಡುವ, ಮತ್ತೆ ಬಸುರು ಕಟ್ಟಿಕೊಳ್ಳಲು ಒಳಗೆ ಸಿದ್ಧಳಾಗುವ ರುಚಿ ಹತ್ತಿ, ನನಗೆ ತಿಳಿಯದಂತೆ ನಾನು ಅವಳ ಪ್ರಕೃತಿ ಚಕ್ರವನ್ನು ತಿರುಗಿಸುವ ಗಾಣಪಶುವಾಗಿ ಎಲ್ಲವನ್ನು ನನ್ನದೆಂಬ, ಎಲ್ಲದರ ಯಜಮಾನ ನಾನೆಂಬ ಅಚಲ ಭ್ರಾಂತಿ ಬೆಳೆದು ದುಡಿದು 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 ಇವಳ ಅಲ್ಲ, ನನ್ನ ಈ ಮಕ್ಕಳನ್ನು ದುಡಿದು ಸಾಕುವುದೇ ಬಾಳಿನ ಮಹಾಗುರಿ ಎಂಬ ಫಲವನ್ನಿಟ್ಟುಕೊಂಡು ಹೊಲದಲ್ಲಿ ಸ್ವತಃ 6 ಕಟ್ಟಿ ಉಕ್ಕೆ ಹೆಂಟೆ ತುಳಿದು, ಕಾಲು ಬಿರಿದು, ರಕ್ತ ಸುರಿದು, ಕಳೆ ಕಿತ್ತು, ಪಯರು ಕುಯ್ದು, ಅಂಗೈ ಒಡೆದು, ರಕ್ತ ಚಿಮ್ಮಿ, ಬಲಹಸ್ತಕ್ಕೆ ಏಟು
ಕೊಟ್ಟುಕೊಳ್ಳುವ ಅಗತ್ಯ ಬಂದಿರಲಿಲ್ಲ. ಎಷ್ಟು ದುಡಿದು ತಂದರೂ ಬಸುರಿ, ಬಾಣಂತನ, ನಾಮಕರಣ, ಎಣ್ಣೆ, ಸೀಗೆಕಾಯಿ, ಬೆಣ್ಣೆ, ಕುಯಿಲು, ಸೀರೆ, ಬೆಚ್ಚನೆಯ ಎಲೆಯಡಿಕೆ, ಕೆನೆಸುಣ್ಣ, ಕೊಬ್ಬರಿ, ಲೇಹ್ಯ, ಲವಂಗ, ಮೆಣಸು, ಸಾಲ ಬೆಳೆದು ಬಡ್ಡಿ ಏರಿ ಸಾಲಗಾರನಿಗೆ ಎಲ್ಲವನ್ನು ಮಾರಿ ಪಟ್ಟಣ ಬಿದ್ದರೂ ಗಂಡು ಮಗುವಾಗಲಿಲ್ಲವೆಂಬ ಕೊರಗು. ಮೊದಲ ಹುಡುಗಿ ಉಳಿದೆರಡು ಹೋದ ಮೇಲೂ ಕೊರಗು. ಮುಟ್ಟು ನಿಂತಾಗ ಕಸಿಬಿಸಿಯಾದರೂ ಗರ್ಭ ಬೆಳೆದು ಹೊಟ್ಟೆ ಆಗುತ್ತಾ ತನ್ನ ಬೆಳೆದು ಎರಡನೆಯದು ಒಳಗೆ ಸತ್ತು ಹೊರಬಂದಾಗ ಎಷ್ಟು ದುಃಖ. ಮೂರನೆಯದು, ಐದನೆಯದು ದಿನ ಸತ್ತಾಗ ಬಿಕ್ಕು ಅಳು. ಯಾವಾಗ ಅಭ್ಯಾಸವಾಯಿತು ಹೆಣ್ಣಿನ ಗರ್ಭದಲ್ಲಿ ತನ್ನ ಅಹಂಕಾರವನ್ನು ಬೆರೆಸುವ ಮೋಹ. ಹೋದದ್ದರ ದುಃಖವನ್ನು ಮರೆಯುವ ಒಂದೇ ದಾರಿ ಮತ್ತೆ ಬಸುರು ಮಾಡುವುದು, ಹುಟ್ಟಿಸುವುದು, ಸಾವಿನ ಮೌನವನ್ನು ಕೇಕೆಯಿಂದ ತುಂಬಿಸುವುದು. ಮಂಜುನಾಥ, ಈ ಸಲದು ಗಂಡಾಗಲಿ. ನಂಜುಂಡೇಶ್ವರ, ಇದನ್ನು ಗಂಡಾಗಿಸು. ವೆಂಕಟರಮಣ, ಇದೋ ನಿನಗೆ ಮುಡಿಪು. ಗಂಡು ಮಾಡಿಬಿಡು. ಸಕಲ ದೇವತೆಗಳೇ. ಸಾಲ ಮಾಡಿ ತುಪ್ಪ ದೀಪ ಹಚ್ಚಿ ಗೋಗರೆದು ಕನಸು ಕಟ್ಟಿ ಆಸ್ಪತ್ರೆಗೆ ಹೋಗುವಾಗ ಶಕುನ ನೋಡಿ ಖಿನ್ನನಾಗಿ ಆದರೂ ನರ್ಸು ಗಂಡು 8.5 ಪೌಂಡ್ ಎಂದಾಗ 38 ಇಂಚಿನ ಎದೆ 76 ಇಂಚಾಗಿ ಸಾಲ ಮಾಡಿ ಸಕ್ಕರೆ ತಂದು ನಾನೇ ಕೂತು ಕೊಬ್ಬರಿ ತುರಿದು ಲಾಯರ್ ಆಫೀಸಿಗೆ, ಕಕ್ಷೆಗಾರರಿಗೆ, ಕೋರ್ಟಿನ ಗುಮಾಸ್ತರಿಗೆ, ಮುರುಕು ಬಾಡಿಗೆ ಮನೆಯ ಮಾಲೀಕರಿಗೆ ಹಿಗ್ಗು. ಏನಾದರೂ ಸೋಂಕು ತಗಲಿಸ್ತೆಂದು ಶುಚಿಯಾಗಿ ಕೈ ತೊಳೆದು ಎತ್ತಿ ಹಿಡಿದು ಧನ್ಯತೆಯಿಂದ ಆತ್ಮಾವೈ ಪುತ್ರ ನಾಮಾಸಿ ಎಂದು ನೆನಪಿಗೆ ಬಂದ ಅದೆಷ್ಟು ವಾಕ್ಯಗಳು, ಉಕ್ತಿಗಳು. ಪ್ರಪಂಚದಲ್ಲಿ ಯಾರಿಗೂ ಆಗದ ಈ ಪುತ್ರರತ್ನನಿಗೆ ತಕ್ಕ ಹೆಸರಿಡಲೆಂದು ಪುರಾಣ ಕಥೆಗಳನ್ನೆಲ್ಲ ಜ್ಞಾಪಿಸಿಕೊಂಡು ಮರೆತಿದ್ದ ಗದುಗಿನ ಭಾರತ ಗುನುಗಿ ಪುಸ್ತಕ ತೆಗೆದು ಒಳಗಿನಿಂದ ಹಿಗ್ಗು ಸುರಿದು ನಾನು ಕವಿಯಾಗಲಿಲ್ಲವೆಂಬ ಖೇದ ಸುಳಿದು ಖೇದ ಪರಿಹಾರ ರೂಪದಲ್ಲಿ ನನ್ನ ಮಗ ದೊಡ್ಡ ಕವಿಯಾಗುವ ಕನಸು ಬೆಳೆದು ಕುಮಾರವ್ಯಾಸನ ಹೆಸರು ಹೊಳೆದು ಎಂತಹ ಕಾವ್ಯೋಲ್ಲಾಸದ ನಾಮಕರಣ. ಅವನು ಅತ್ತರೆ ತೊಡೆಯ ಮೇಲೆ ಮಲಗಿಸಿಕೊಂಡು ರಾಗವಾಗಿ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಯೂಪಮಪವಾಯ್ತು ಧರೆಯೆಲ್ಲವಂ ವರಜಾತ ರೂಪಮಯವಾಯ್ತು ಮನೆಯೆಲ್ಲಮಂ ಶುಕ ಪಿಕಲ ಆಲಾಪಮಯಮಾಯ್ತು ವನಮೆಲ್ಲಮಂ ವರ್ಧಿಪ ಪ್ರಜಗಳಿಂ ಸಂಚರಿಸುವ ಗೋಪಮಯವಾಯ್ತು ಗಿರಿಯೆಲ್ಲಮಂ ರತ್ನ ಪ್ರದೀಪಮಯವಾಯ್ತು ತನುಮೆಲ್ಲಮಂ. ಲಯಕ್ಕೆ ತಕ್ಕಂತೆ ತೊಡೆಯಾಡಿಸಿದರೆ ಅಳು ನಿಲ್ಲಿಸಿ. ಹೌದು, ಇವನಿಗೆ ಲಯ ಜ್ಞಾನವಿದೆ, ಕವಿಯಾಗುತ್ತಾನೆ. ಕವಿ ಕುಮಾರವ್ಯಾಸನನ್ನು, ಲಕ್ಷ್ಮೀಶನನ್ನು ಮೀರಿಸುವ ಕವಿ ಎಂದು ನಾನು ಸಾಧಿಸಲಾಗದ ಕನಸನ್ನು ಅವನ ಮೇಲೆ ಹಾಕಿ ಸತ್ತಿದ್ದ ಕನಸುಗಳನ್ನು ಎಚ್ಚರಿಸಿ ಹೊಸ ರೂಪ ಕೊಟ್ಟು ನನ್ನ ಹಾಗೆ ತರಲೆ ಇಲ್ಲದೆ ಅನ್ನ, ಬಟ್ಟೆ, ಪುಸ್ತಕ, ಓದುವ ದೀಪ ಸಕಾಲಕ್ಕೆ ಕಾಪಿ, ತಿಂಡಿ, ಫೀಸುಗಳನ್ನು ಒದಗಿಸಿ ದೊಡ್ಡೋನ್ನ ಮಾಡ್ತೀನಿ, ಬಿಡೋದಿಲ್ಲ ಎಂಬ ಛಲ. ಜೀವನದಲ್ಲಿ ಸೋಲು ಎದುರಾದಾಗಲೆಲ್ಲ ಮಗನ ಮೂಲಕ ಭವಿಷ್ಯದಲ್ಲಿ ಗೆಲ್ಲುವ ಕನಸು. ಸಂಬಳ ಕೊಡುವ ದಣಿ ಬೈದು ಅವಮಾನ ಮಾಡಿದರೆ ಇರಲಿ, ನಾಳೆ ನನ್ನ ಮಗ ಓದಿ ಮುಂದೆ ಬಂದು ಇವನ 4ರಷ್ಟು ದೊಡ್ಡವನಾಗ್ತಾನೆ ಎಂಬ ಸಮಾಧಾನದ ಮರೆ ಹೊಕ್ಕು ದುಡಿದು ನನಗೆ ಎದೆನೋವು ಬಂದರೆ, ಚಿಕ್ಕ ವಯಸ್ಸಿನಲ್ಲಿ ಪುಷ್ಟಿ ಇಲ್ಲದಿದ್ದರೆ ಹೀಗಾಗುತ್ತೆ. ಆದ್ದರಿಂದ ಎಷ್ಟು ಕಷ್ಟವಾದರೂ ಸರಿ ಕುಮಾರನಿಗೆ ಒಂದು ಮಿಳ್ಳೆ ತುಪ್ಪ ಹಾಕಲೇಬೇಕು ಎಂದು ನೋವು ಬಂದ ನನ್ನನ್ನು ಬಿಟ್ಟು ಅವನಿಗೆ ತಿನ್ನಿಸಿ ಕೋರ್ಟಿನಲ್ಲಿ ಲಾಯರ ಸೊಗಸಾದ ವಾದ ಕೇಳಿದಾಗ ನಮ್ಮ ಕುಮಾರನಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಟ್ಟರೆ ಅವನು ಹೀಗೆ ವಾದ ಮಾಡಿ ವರ್ಗವಾದ ಜಿಲ್ಲಾ ನ್ಯಾಯಾಧೀಶರಿಗೆ ದೊಡ್ಡ ಸತ್ಕಾರ ಸಮಾರಂಭವಾದರೆ ನಮ್ಮ ಕುಮಾರನೂ ಓದಿ ಜಡ್ಜಿ ಆದರೆ ಹೀಗೆಯೇ ಕತ್ತಿಗೆ ಉದ್ದದ ಹಾರ ಹಾಕ್ತಾರೆ. ಎಲ್ಲ ಕನಸಿನ ಕೇಂದ್ರವೂ ಆದ ಅವನು ಕಾಯಿಲೆ ಬಿದ್ದು ಅಪಾಯವಾದಾಗ ಉಚ್ಚ ನೀಚ ಶ್ರೇಷ್ಠ ಕ್ಷುದ್ರ ದೇವತೆಗಳಿಗೆಲ್ಲ ಹರಕೆ ಕಟ್ಟಿ ಎಂತಹ ಆಪತ್ತಿನಲ್ಲೂ ಸಾಲ ಕೇಳಲಾರದ ಪ್ರತಿಸ್ಪರ್ಧಿಯ ಹತ್ತಿರ ನಗುಮುಖ ಹಾಕಿ ಗಿಂಜಿ ಕೈ ಒಡ್ಡಿ ತಂದು 15 ಇಂಜೆಕ್ಷನ್ ಇಂಟು 5 75 12 ಆಣೆಗೆ ಒಂದರಂತೆ 40 ಜಂಬ್ಲ 30 ಒಟ್ಟು 115 ಮೇಲೆ ಡಾಕ್ಟರ್ಗೆ ಹಣ್ಣು ಹಂಪಲು ಟಾನಿಕ್. ಭಗವಂತ, ಎಷ್ಟು ಕಷ್ಟ ಬಂದರೂ ಸರಿ 6 ತಿಂಗಳು ಅರೆ ಹೊಟ್ಟೆ ಇದು ತೀರಿಸ್ತೀನಿ. ಸದ್ಯ ಮಗನ ಜೀವ ಉಳಿಸಿದೆಯಲ್ಲ, ನಿನ್ನ ಹರಕೆ ಮರೆಯೋಲ್ಲ, ಸ್ವಲ್ಪ ನಿಧಾನ ಮಾಡು. ಅವನಿಗೆ 6ನೇ ವರ್ಷದಲ್ಲವೇ ಇದು. ಈಗ ಬೆಳೆದು ದೊಡ್ಡವನಾಗಿ ಮದುವೆಯಾಗಿ ನನ್ನನ್ನ ಹುಟ್ಟಿಸಿ ಅಂತ ಕೇಳಿದ್ದೇನೆ ನಿಮ್ಮನ್ನ. ಯಾಕೆ ಹುಟ್ಟಿಸಿದ್ರಿ? ಅದು ನಿಮ್ಮ ಮೊದಲ ತಪ್ಪು. ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟಿಗೆ ಬಿದ್ದರೆ ಅರ್ಥವಾಗುಲ್ಲ. ಹುಟ್ಟಿಸಿ ಅಂತ ಅವನು ಕೇಳಿರ್ಲಿಲ್ಲ, ಯಾರು ಕೇಳಲ್ಲ. ಇಲ್ದಿದ್ರೆ ಕೇಳೋದು ಹೇಗೆ? ಆದರೆ ಹುಟ್ಟಿಸುವ ತೆವಲು ಒಳಗಿಂದ ಯಾಕೆ ಒತ್ತುತ್ತೆ? ಹಾಕಿ ಹುಟ್ಟಿಸದಿದ್ರೆ ನಾನು ಬದುಕಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಎಂಬ ಪ್ರಶ್ನೆ ಅಡ್ಡ ನಿಂತರೆ ಹರಿಯುವ ಝರಿ ತಟಕ್ಕನೆ ಬತ್ತಿ ಹೋಗಿ ಖಾಲಿಯಾಗುತ್ತದೆ. ಮನಸ್ಸು ಹರಿಯುವುದು ನಿಂತರೂ ಕಾಲ ಹರಿಯುವ ಅರಿವು.
ಎಲ್ಲೋ ದೂರದಲ್ಲಿ ಹತ್ತಿರದಲ್ಲಿ ಒಳಗೆ ಹೊರಗೆ ತಡೆಯಲು ಪ್ರಯತ್ನಿಸಿದರೂ ನಿರರ್ಥಕಗೊಳಿಸಿ ಅಪರಿಹಾರ್ಯ ಎಂಬಂತೆ ಕಾಲ ಹರಿಯುತ್ತದೆ. ಎಲ್ಲವೂ ದೂರ ದೂರ ಹೋಗುತ್ತಿದೆ. ಇಲ್ಲದ್ದು ಹೊಸದಾಗಿ ಹುಟ್ಟಿ ಹತ್ತಿರ ಬರುತ್ತಿದೆ. ಆದರೆ ಯಾವುದನ್ನು ಮೆತ್ತಿಸಿಕೊಳ್ಳದೆ ನಾನು ಯಾವುದೋ ಅನಿರ್ದಿಷ್ಟ ಬಿಂದುವಿನಂತೆ ನಿಂತಿದ್ದೇನೆ. ಈ ಬದಲಾವಣೆಯ ಝರಿಯ ಭಾಗವೂ ಆಗಿ ಅದರ ಹೊರದಡವೂ ಆಗಿ ಎಂಬ ಅರಿವು ವ್ಯಾಪಿಸುತ್ತದೆ. ಖೇದ, ವ್ಯಸನ, ಉದ್ವೇಗ, ಆಸೆ, ಆಕಾಂಕ್ಷೆ ಮೊದಲಾದ ಸಂವೇಗಗಳೆಲ್ಲ ತೊಳೆದು ಹೋಗಿ ನಾನು ನನ್ನೊಳಗೆ ಭಿನ್ನವಾದ ನಿರ್ಲಿಪ್ತ ಬಿಂದುವಾದಂತಹ ನನ್ನ ಇತರ ಮುಖಗಳನ್ನು ನಾನೇ ಬೇರೆಯಾಗಿ ನೋಡಬಲ್ಲಂತಹ ಭಾವ. ಮಾತಿಲ್ಲದ, ಹಿನ್ನೆಲೆ ಇಲ್ಲದ, ಸದ್ದು ಗದ್ದಲವಿಲ್ಲದ, ಕಣ್ಣಿಗೆ ಹಿಂಸೆಯಾಗುವ, ಅತಿ ಪ್ರಕಾಶವಿಲ್ಲದ ಮೌನ ಚಲನಚಿತ್ರದಂತೆ ಬರತೊಡಗಿದ ಸ್ಮೃತಿ ಚಿತ್ರಗಳನ್ನು ಕಣ್ಣು ಮುಚ್ಚಿ ಸಾಕ್ಷಿಯಂತೆ ನೋಡತೊಡಗಿದರೆ ಪುಸ್ತಕಗಳು, ಕಡತಗಳು ತುಂಬಿದ ಗಾಳಿ ಬೆಳಕುಗಳು ಸಾಲದ ಕೋಣೆ. ಅದರಲ್ಲಿ ಒರಟು ಮರದ ಕುರ್ಚಿಯ ಮೇಲೆ ಕೂತು ಪ್ರತಿ ಬರೆಯುವ, ಅಡ್ವೊಕೇಟರ್ ಸೂಚಿಸಿದ ವಿಧಿ ಉಪವಿಧಿಗಳನ್ನು ಹುಡುಕಿ ಹುಡುಕಿ ಗುರುತು ಹಾಕುವ, ಆಯ್ತೇನಯ್ಯ ಎಂದರೆ ಆಯ್ತು ಸರ್ ಎಂದು ಹಲ್ಲು ಕಿರಿಯುವ, ಕಟ್ಟುಗಳನ್ನು ಹೊತ್ತು ಕೋರ್ಟಿನಲ್ಲಿ ಕಾಯುವ, ಕೇಸು ಫೇಲ್ ಆದರೆ ನಿನ್ನಂತ ಅಸಿಸ್ಟೆಂಟ್ ಇಟ್ಕೊಂಡು ಗೆಲ್ಲೋದು ಹೇಗಯ್ಯ ಎಂಬ ಬೈಗಳು ಸಹಿಸುವ, ಸಮಾನ ವಯಸ್ಕನಾದರೂ ದಣಿಯಿಂದ ಏಕವಚನಗಳನ್ನು ಕೇಳುವ ನಾನು. ಅವರ ಮನೆಯ ತಿಥಿ, ಸತ್ಯನಾರಾಯಣ ವೃತ, ಮದುವೆ ಮುಂಜಿಗಳಲ್ಲಿ ಓಡಾಡಿ ಅಡುಗೆ ಮನೆಗಳಲ್ಲಿ ಪಂಚೆ ಮೇಲಕ್ಕೆ ಕಟ್ಟಿ ಎಲೆ ಹಾಕಿ ಬಡಿಸಿ ಅತಿಥಿಗಳೆದುರು ಹಲ್ಲು ಕಿರಿದು ಅವರೆದುರಿಗೆಲ್ಲ ಇವರ ಕೈಯಲ್ಲಿ ಗದರಿಸಿಕೊಂಡರು. ಆಗಲೂ ಮರುಕ್ಷಣದಲ್ಲಿ ಹಲ್ಲು ಕಿರಿದು, ಆದರೂ ನಿನ್ನ ಮನೆಯವ್ರನ್ನ ಯಾಕೆ ಕರ್ಕೊಂಡು ಬರಲಿಲ್ಲ ಯಾವ ಊಟಕ್ಕೆ, ಮಕ್ಕಳಲ್ಲಿ ಎಂದರೆ ಹುಷಾರಿರಲಿಲ್ಲವೆಂಬ ದೂರದಲ್ಲಿ ಹೆಂಡತಿ ಮಕ್ಕಳನ್ನಿಟ್ಟು ಕಾಪಾಡಿ ಈ ಅವಮಾನ ನನಗೆ ಸಾಕು, ಹೆಂಡತಿಗೆ ಬೇಡ, ಮಕ್ಕಳಿಗೆ ಬೇಡ, ಹೀನಾಯವೆಂಬ ಹೆಮ್ಮೆಯನ್ನು ಉಳಿಸಿಕೊಂಡು ಜೀವನದಲ್ಲಿ ನನಗೆ ಗಳಿಸಿಕೊಳ್ಳಲಾರದ ಗೌರವವನ್ನು ಹೆಂಡತಿಗೆ ಗಳಿಸಿ ರಕ್ಷಿಸಿಕೊಟ್ಟು ನಾನು ಜೀತದಾಳಾಗಿರುವ ಕಡೆ ಅವಳು ಬರದಂತೆ ಮಾಡಿ ನನ್ನ ಆಳುತನವನ್ನು ಅವಳು ನೋಡುವ ಹೀನಾಯ ತಪ್ಪಿಸಿಕೊಳ್ಳಲೆಂದೇ ಇರಬಹುದು. ಆದರೆ ಗಂಡಸು ಎಷ್ಟು ಕೆಳಗೇಳಿದರೂ ಸರಿ, ಹೆಂಡತಿಯ ಗೌರವವನ್ನು ಎತ್ತರದಲ್ಲಿಟ್ಟುಕೊಂಡರೆ ಸಾಕೆಂಬ, ನಾವು ಬಡವರಾದರೂ ಸರಿ, ನಮ್ಮ ರಾಜ ದೊಡ್ಡ ಅರಮನೆಯಲ್ಲಿರಬೇಕೆಂಬ ಪ್ರಜಾಸಮೂಹದ ಭಾವನೆಯಂತೆ ಎಷ್ಟು ಸಲ ಒಳಗಿನಿಂದ ಕುದಿದು ಬಂದಿರಲಿಲ್ಲ. ಈ ಬೋಳಿ ಮಗನ ಕೆಲಸಕ್ಕೆ ಎಕ್ಕಡದಲ್ಲಿ ಹೊಡೆದವನ ಶರ್ಟ್ ಹಿಡ್ಕೊಂಡು, ಲೋ ಮರ್ಯಾದೆಯಾಗಿ ಮಾತಾಡು, ನಾನ್ ಮಾಡೋದೇ ದಿನಕ್ಕೆ 6 ಗಂಟೆ ಆಫೀಸ್ ಕೆಲಸ, ನಿನ್ ಮನೆ ಆಳಲ್ಲ ಅನ್ನಬೇಕಂತ ದುಡುಕಬಾರದು. ನಾನು ಸಂಸಾರಸ್ಥ ಎಂಬ ಗೌರವ ನಾಶಕ ಸಮಾಧಾನವನ್ನು ಈ ಜೀವನದಲ್ಲಿ ಎಷ್ಟು ಬಾರಿ, ಸಹಸ್ರ ಬಾರಿ ಹೇಳಿಕೊಂಡಿರಲಿಲ್ಲ. ಯಾರು ಹೇಳಿಕೊಟ್ಟು ಕಲಿಸಿದರು ಈ ಡೊಗ್ಗು ಕೀಳರಿಮೆಯ ಭಾವನೆಯನ್ನು? ಹೇಗೆ ಅಂತಸ್ಥವಾಗಿ ನನ್ನ ವ್ಯಕ್ತಿತ್ವವೇ ಆಗಿ ಹೋಯಿತು ಈ ಭಾವ. ಈ ನಡುವೆ ಒಂದೇ ಮಿಣುಕು ಬೆಳಕೆಂದರೆ ಲಲಿತಳಿಗೆ ಸ್ಕೂಲಲ್ಲಿ ಹಾಡುವುದರಲ್ಲಿ ಬಹುಮಾನ ಬಂದಾಗ, ಕುಮಾರ ಪ್ರಥಮ ದರ್ಜೆ ನಂಬರು ತೆಗೆದಾಗ, ಕೊನೆಗೆ ನಾನು ಸಂಸಾರಸ್ಥ ಎಂಬುದೇ ಅಂತಸ್ಥವಾಗಿ ಸ್ಥಾಯಿಯಾಗಿ ನಾನು ತಿರಸ್ಕರಿಸುತ್ತಿದ್ದ ಅಡ್ವೊಕೇಟ್ ವೆಂಕಟರಾಮಯ್ಯ ಕಕ್ಷಿಗಾರರಿಂದಲೇ ಲಂಚ ತಿನ್ನುತ್ತಾ ನನ್ನ ಕೈ ಬೆಚ್ಚಗೆ ಮಾಡದವನ ರೆಕಾರ್ಡುಗಳನ್ನು ಸಿದ್ಧಪಡಿಸದೆ ಕೋರ್ಟ್ ಕಚೇರಿಗಳಿಂದ ತಕ್ಕ ದಾಖಲೆಗಳನ್ನು ತರದೆ ಸುಳ್ಳು ಹೇಳುತ್ತಾ ಅವರು ಅರ್ಥ ಮಾಡಿಕೊಂಡು ಲಾಯರಿಗೆ ಕೊಟ್ಟಂತೆ ನನಗೂ ಒಳ ಫೀಸು, ಮನೆಗೆ ಸೌದೆ, ತೆಂಗಿನಕಾಯಿ, ಕಾಳು, ಬೇಳೆ, ಅಕ್ಕಿ, ಅಲ್ಲಿಗೆ ಅವಮಾನ, ಅಗೌರವಗಳ ಭಾವನೆಯೆಲ್ಲ ಮೊಂಡವಾಗಿ, ಸುಳ್ಳು, ಮೋಸ, ತಟವಟಗಳೇ ನನ್ನ ಜೀವ ದ್ರವ್ಯವಾಗಿ, ಕಾವ್ಯ ವಾಚನದಿಂದ ಬಂದ ಭಾಷಾ ಪ್ರೌಢಿಮೆಯನ್ನು ಕಕ್ಷಿಗಾರರನ್ನು ದಂಗುಬಡಿಸಲು, ಅಡ್ವೊಕೇಟ್ ರಾಮಯ್ಯವರನ್ನು ಮೆಚ್ಚಿಸಲು ಉಪಯೋಗಿಸುತ್ತಾ ಈ ಎಲ್ಲ ಗುಣಗಳ ಮೂಲಕ್ಕೆ ಸಂಸಾರವೆಂಬ ಹೆಸರು ಎಂದು ನನಗೆ ನಾನೇ ಪುರುಷಾರ್ಥ ಪರಮಾರ್ಥಗಳ ವ್ಯಾಖ್ಯೆ ಹೇಳಿಕೊಳ್ಳುತ್ತಾ ಹಾಸನದ ವಕೀಲರ ಗುಮಾಸ್ತರುಗಳನ್ನೆಲ್ಲ ಕ್ರಮೇಣ ನಾನೇ ಪ್ರೌಢನೆನಿಸಿ ಬಾರ್ ಅಸೋಸಿಯೇಷನ್ನ ಕ್ಲರ್ಕ್ ಕೆಲಸವನ್ನು ತಾನೇ ಕರೆದು ಕೊಟ್ಟನಲ್ಲ ನಂಜುಂಡಯ್ಯ. ವೆಂಕಟರಾಮಯ್ಯನಿಂದ ನನ್ನನ್ನು ತಪ್ಪಿಸುವ ಉದ್ದೇಶವೂ ಇತ್ತು ಅವನಿಗೆ. ಕೋರ್ಟ್ ಟೈಮ್ನಲ್ಲಿ ಅಸೋಸಿಯೇಷನ್ ಕೆಲಸ ಮಾಡಿ ಬೆಳಿಗ್ಗೆ ಸಂಜೆ ನನ್ನ ಆಫೀಸ್ನಲ್ಲಿ ಸಹಾಯ ಮಾಡಿದರೆ ನಾನು 150 ಕೊಡ್ತೀನಿ, ನನ್ನ ಔಟ್ ಹೌಸ್ ಖಾಲಿ ಇದೆ, ಬಾಡಿಗೆ ಕೊಡಬೇಡಿ, ಇದ್ದು ಬಿಡಿ. ಅವನ ಮಾತಿನ ನಯ ನಾಜೂಕು ಮರ್ಯಾದೆ ಅದು ಹಾಗೆ ಒಪ್ಪಿಕೊಂಡೆ ನಾನು. ವೆಂಕಟರಾಮಯ್ಯನಿಂದ ಬಿಡುಗಡೆಯಾಗುವ ಆಸೆ ಸತ್ತಿರಲಿಲ್ಲ. ನಂಜುಂಡಯ್ಯ ಯಾವತ್ತೂ ಅಗೌರವವಾಗಿ ನಡೆಸಿಕೊಳ್ಳಲಿಲ್ಲ. ಅವನ ಹೆಂಡತಿಯೇನೋ ಆಗಾಗ್ಗೆ ಇವಳು ಹೋಗಿ ತನ್ನ ಮನೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟರು, ನೀನು ಸ್ಟ್ರಿಕ್ಟ್ ಆಗಿದ್ದು ಬಿಡು ಅಂತ ಹೇಳಿದ್ದೆನಲ್ಲ. ನಂಜುಂಡಯ್ಯನ ಗಿರಾಕಿ ಹತ್ತಿರವು ಸಂಪಾದನೆ, ಅಕ್ಕಿ, ತೆಂಗಿನಕಾಯಿ, ಬೆಣ್ಣೆಗಳನ್ನ ಗುರುಪಶೆಟ್ಟಿಯ ಚಿಲ್ಲರೆ ಅಂಗಡಿಯಲ್ಲಿ ಕೊಟ್ಬಿಟ್ರೆ ಸಾಕು, ನಾನು ಕೊಂಡು ತಂದೋನ ಹಾಗೆ ಸಂಜೆ ಮನೆಗೆ ತಂದು. ನಂಜುಂಡಯ್ಯ ಗೊತ್ತಾದ್ರೂ ಹಚ್ಚಿಕೊಳ್ಳದೆ ಸುಮ್ಮನಿರೋ ಮನುಷ್ಯ. ಯಾಕೆ ಹೀಗೆ ಮಾಡಿದ? ಹೆಂಡತಿ ಊರಿಗೆ ಹೋಗಿದ್ದಾಗ ಕೋರ್ಟ್ ಟೈಮ್ನಲ್ಲಿ ಒಬ್ಬನೇ ಮನೆಗೆ ಬಂದು ನಮ್ಮ ಮನೆ ಹತ್ತಿರ ಹೋಗಿ ಮಾತಾಡ್ಸ್ಕೊಂಡು ನಾನು ಯಾಕೆ ಇವಳನ್ನು ಅವನನ್ನು ಹಿಡಿದು ಕೊಂದು ಬಿಡಲಿಲ್ಲ? ಅಷ್ಟು ದಿನ ಕೋರ್ಟಿನಲ್ಲಿ ಕೆಲಸ ಮಾಡಿ ಅನುಭವ ಇದ್ದುದರಿಂದಲೇ ಅವನ ಕೈಯಲ್ಲಿ ಏನ್ ಮಾತಾಡ್ತಿದ್ದೆ? ಒಬ್ಬಳೆ ಅಂತ ಇವಳನ್ನಾದರೂ ಯಾಕೆ ತರಾಟೆಗೆ ತೆಗೆದುಕೊಳ್ಳಲಿಲ್ಲ? ನನ್ನನ್ನೇನಂತ ತಿಳ್ಕಂಡ್ರಿ?
ನಿಮ್ ಮನಸ್ಸೇ ಹುಳ್ಳುಗೆ ಅಂತ ದಬಾಯಿಸಿಯಾಳು ಅಂತಲೇ. ಇನ್ನೇನಾದರೂ ಕಹಿ ಸತ್ಯ ಹೊರಬಂದೀತು ಎಂಬ ಒಳಭಯವೇ. ಕೋರ್ಟಿನ ಹತ್ತಿರ ಮರದ ಬಳಿಗೆ ಅವನನ್ನು ಕರೆದು ಮುಖ ಮುರಿದು, ನಾನು ಇವಳ ಮುಖ ಯಾಕೆ ಮುರಿಲಿಲ್ಲ, ಸುಮ್ಮನೆ ಬೇರೆ ಮನೆ ಹುಡುಕಿ ಸ್ವತಂತ್ರವಾಗಿ ದುಡಿದು ತಿಂತೀನಿ ಅನ್ನೋ ಧೈರ್ಯ ಅಷ್ಟು ವರ್ಷಕ್ಕೆ ಮೊಟ್ಟ ಮೊದಲ ಸಾರಿ ಹುಟ್ಟಿ ಚಾಪಾ ಕಾಗದದ ವ್ಯಾಪಾರ ಬರವಣಿಗೆ ಮಾಡೋದು ಅಂತ ನಿಶ್ಚಯ ಮಾಡಿ ಎಂಬ ನೆನಪು ಬಂದರೆ ಕಸಿವಿಸಿಯಾಗುತ್ತದೆ. ಎತ್ತೆತ್ತಲೋ ಎಳೆದು ಗೋಜಲಾಗುವ ಜಿಜ್ಞಾಸೆ ಆರಂಭವಾಗುತ್ತದೆ. ಹೆಂಡತಿ ಶುದ್ಧಿ ತಪ್ಪಿದರೆ ಕೂನಿ ಮಾಡಿ ತಾವೇ ಸ್ಟೇಷನ್ಗೆ ಹೋಗಿ ಯಾಕೆ ಇಂತಹ ತನ್ನ ಅಹಂಕಾರವನ್ನೆಲ್ಲ ಅವಳ ಯೋನಿ ಶುದ್ಧಿಯಲ್ಲಿ ಆ ಶುದ್ಧಿಯನ್ನು ಕಾಪಾಡುವುದರಲ್ಲಿ ತೊಡಗಿಸಿ, ಅವಳು ಬಾಕಿ ಯಾವ ಮೋಸ ಮಾಡಿದರೂ ಸುಳ್ಳು ಹೇಳಿದರೂ ಸಹಿಸಿ ಇದೊಂದರಲ್ಲೇ ತನ್ನ ಹೆಮ್ಮೆಯನ್ನೆಲ್ಲ ತೊಡಗಿಸಿ, ಗಂಡಸಿಗೆ ಎಲ್ಲಿಂದ ಹುಟ್ಟಿತು ಈ ದಾಸ್ಯ? ಆದರೂ ಅವರು ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಜವರಾಯಿ ಒಂದು ರೀತಿಯಲ್ಲಿ ಎಲ್ಲ ಗಂಡಸರು ಬೀಳುವ ದಾಸ್ಯದಲ್ಲೇ ಬಿದ್ದ. ನಿಜವಾಗಿ ಕವಿಯಾಗಬೇಕಾದವನು ಭಾವನೆಯೇ ಪ್ರಧಾನವಾದ ವ್ಯಕ್ತಿತ್ವದ ಇವನು ಸಾಹಿತಿಯಾಗುತ್ತಿದ್ದ. ಸರಿಯಾದ ಪಾಠ ಶಿಕ್ಷಣ ದೊರಕಿದ್ದರೆ ಸಂಗೀತಗಾರನಾಗುತ್ತಿದ್ದನೋ ಏನು. 10,000 ಜನ ತುಂಬಿದ ಸಭೆಯಾಗಲಿ, ಅವನು ಸ್ವಾತಂತ್ರ್ಯ ಗೀತೆ ಹಾಡಿದರೆ ಎಲ್ಲ ನಾಡಿಗಳಲ್ಲಿ ರಾಷ್ಟ್ರ ಪ್ರೇಮದ ಗತಿ ಏರುತ್ತಿತ್ತು. ಗದುಗಿನ ಭಾರತದಲ್ಲಿ ಕರ್ಣ ಕುಂತಿಯರ ಸಂವಾದವನ್ನು ಹಾಡಿದರೆ ಸಭೆಯೇ ಕಣ್ಣೀರಿನಲ್ಲಿ ಮೀಯುತ್ತಿತ್ತು. ಅಂಥವನು ತನ್ನ ಪ್ರತಿಭೆಯ ದಿಕ್ಕಿನಲ್ಲಿ ಬೆಳೆಯದ ಈ ದಾಸ್ಯಕ್ಕೆ ಬಿದ್ದದ್ದು ವಿಚಿತ್ರವೇನಲ್ಲ. ಇದರಲ್ಲಿ ಬಹುತೇಕ ಗಂಡಸರು ಆಗುವುದೇ ಹೀಗೆ. ಆದರೆ ನನಗೆ ಯಾವ ಸಾಧನೆಯ ಗುರಿಯೂ ಇರಲಿಲ್ಲ. ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದನ್ನು ಬಿಟ್ಟರೆ ಈಗ ಹಿಂದಿರುಗಿ ನೋಡಿದರೆ ಬೇರೆಯೇ ರೀತಿಯ ಅರ್ಥವಾಗುತ್ತದೆ. ನಾನು ಚಳವಳಿ ಬಿಟ್ಟು ಅನ್ನ ಸಂಪಾದನೆಗೆ ಹೋದೆ. ಅದರಿಂದ ಸ್ವಾತಂತ್ರ್ಯ ಬರುವುದೇನು ನಿಲ್ಲಲಿಲ್ಲ. ಈಗಿರುವ ವ್ಯಾಪಾರದ ದಾರಿಗೆ ಬಂದು ಯಾವುದನ್ನು ಕಳಕೊಂಡೆ ಎನ್ನಿಸುವುದಿಲ್ಲ. ಆದರೂ ಗಂಡು ಮಗನಾಗಿ ಹುಟ್ಟಿದ್ದರಿಂದಲ್ಲವೇ ಅಪ್ಪ ಸತ್ತ ಮೇಲೆ ರಾಷ್ಟ್ರ ಪ್ರೇಮ, ದೇಶ ಜಾಗೃತಿ ಮೊದಲಾದವುಗಳಿಗೆ ರಜೆ ಹಾಕಿ ಬೆಂಗಳೂರು ಸೇರಿ ನನ್ನ ಹೊಟ್ಟೆ ಬಟ್ಟೆ ಹೊಂದಿಸಿಕೊಳ್ಳುವುದರ ಜೊತೆಗೆ ಕೊನೆಯ ತಂಗಿ ಮಹಾಲಕ್ಷ್ಮಿಯನ್ನು ಮದುವೆ ಮಾಡಬೇಕೆಂಬ ಅಮ್ಮನ ಮಾತು ಅವಳು ಹೇಳದಿದ್ದರೂ ಅದು ನನ್ನ ಕರ್ತವ್ಯವೆಂದು ಒಪ್ಪಿಕೊಳ್ಳುತ್ತಿದ್ದೆ. ಹೇಗೆ ಬಂತು ಇದು ನನ್ನ ಕರ್ತವ್ಯವೆಂಬ ಪ್ರಜ್ಞೆ? ಜವರಾಯಿಯಂತೆ ನಾನು ಗಂಡು ಹುಡುಗನೆಂಬ ಹೆಮ್ಮೆ ಇತ್ತು. ಈ ಹೆಮ್ಮೆಯನ್ನು ಉಳಿಸಿಕೊಳ್ಳಲು ಸಮರ್ಥಿಸಿಕೊಳ್ಳಲು ಹೊರಹೊರುವ ಅಗತ್ಯವಿತ್ತೇನು? ಇಲ್ಲದಿದ್ದರೆ ಹೆಮ್ಮೆಗೆ ಪೋಷಣೆಯಾಗುವುದು ಹೇಗೆ? ಅಷ್ಟರಲ್ಲಿ ಹೀರಾಲಾಲ್ ಮಣಿಕ್ಲಾಲ್ ವೇರ್ ನೆಟ್ಟಿಂಗ್ ವರ್ಕ್ಸ್ನ ಪ್ರವಾಸಿ ಮಾರಾಟಗಾರನ ಕೆಲಸ ಸಿಕ್ಕಿ ಆ ಬಲದ ಮೇಲೆ ಸಾಲ ಮಾಡಿ ಮದುವೆ ಮಾಡಿ ಸಾಲ ಮಾಡಿ ಹಳೆಯ ಸಾಲ ತೀರಿಸುತ್ತೆನ್ನುವ ಹೊತ್ತಿಗೆ ಬಾಣಂತಿತನದ ಮಗುವಿಗೆ ಬೆಳ್ಳಿ ಉಡಿದಾರ, ಕಾಲುಬಳೆ, ಬಾಳಂತಿಯನ್ನು ಕಳಿಸುವಾಗ ದೊಡ್ಡ ಸೀರೆ, ನಾಮಕರಣಕ್ಕೆ ಬಂದ ಶಾರದೆ, ಅಚ್ಚೆ ಅವರ ಮಕ್ಕಳಿಗೆಲ್ಲ, ಹೆಣ್ಣು ಮಕ್ಕಳಿಗೆ ಅವರ ಮಕ್ಕಳಿಗೆ ತೇಯುವುದರಲ್ಲಿ ಗಂಡು ಮಕ್ಕಳಿಗೆ ಕ್ಷಯ ಬಂದರೂ ತಾಯಿಯಂದರಿಗೆ ತೃಪ್ತಿ ಇಲ್ಲ. ಇಷ್ಟು ಮಾಡಿದ ಮೇಲೂ ಕಾಳು ಮಹಾಲಕ್ಷ್ಮಿನ ಅಂತ ಒಳ್ಳೆ ಕಡೆ ಕೊಡ್ಲಿಲ್ಲ. ಅವಳಿಗೆ 100 ಗೆಡ್ಡದ್ದಾದ್ರೂ ಒಂದು ತೋಟದ ಸಹಾಯ ಮಾಡಿದ್ರೆ ಹೆಣ್ಣು ಮಗು ನೆಮ್ಮದಿಯಾಗಿರುತ್ತೆ. ಅಮ್ಮನ ಕಣ್ಣೀರು. ಇದರಲ್ಲಿ ನನ್ನದು ತಪ್ಪಿದೆ. ಅಮ್ಮನ ಸಂತೋಷವಾಗಿಡಲೆಂದೇ ಅಲ್ಲ. ಓದುವುದು ಬಿಟ್ಟರೂ ಅದು ಹೇಗೆ ಪೂರ್ತಿ ಓದಿದವರಿಗಿಂತ ಹೆಚ್ಚೆಂದು ತೋರಿಸಿಕೊಳ್ಳಲು ನನ್ನ ಸಂಪಾದನೆಯನ್ನು ಊದಿ ದಪ್ಪ ಮಾಡಿ ಹೇಳಿಕೊಳ್ಳುತ್ತಿದ್ದನಲ್ಲ. ಇಲ್ಲದಿದ್ದರೂ ಅಮ್ಮನನ್ನ ರಕ್ತವು ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ಹರಿಯುವಂತೆ ಒಂದು ಒಳಕೊಳವೆಯನ್ನು ಅಳವಡಿಸದೆ ಬಿಡುತ್ತಿರಲಿಲ್ಲ. ನನಗೂ ಭಾವುಕತೆ. ನಿಮ್ಮ ಅಪ್ಪ ಇದ್ದಿದ್ರೆ ಎಂದು ಒಂದು ಮಾತಿನಲ್ಲಿ ನನ್ನ ಹೆಮ್ಮೆಯನ್ನು ಅಪ್ಪನ ಕಲ್ಪಿತ ಅಡ್ಡಗಲಗಳಿಗೆ ಹಿಗ್ಗಿಸಿ ಆ ಭಾರವನ್ನೆಲ್ಲ ಹೊರೆಸಿ ತಿಂಗಳಿಗೆ 150 ಸಂಬಳ, 3ನೇ ದರ್ಜೆ ರೈಲು ಚಾರ್ಜು, ದಿನಕ್ಕೆ 8 ರೂಪಾಯಿ ಭತ್ಯೆ, ತಿಂಗಳಿಗಿಷ್ಟು ಬಿಸಿನೆಸ್ ಆರ್ಡರ್ ತರಲೇಬೇಕೆಂಬ ಕಡ್ಡಾಯ, ಅದರ ಮೇಲೆ ತಂದ ಆರ್ಡರಿಗೆ 2% ಕಮಿಷನ್, ತಿರುಗಿ ಗುಂತಕಲ್, ಬಳ್ಳಾರಿ, ಗದಗ, ಹುಬ್ಬಳ್ಳಿ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ಹೈದರಾಬಾದ್, ಇತ್ತ ಮದರಾಸು, ದಕ್ಷಿಣಕ್ಕೆ ತಂಜಾವೂರು ತನಕ ತಿರುಗಿ ಮೇಲೆ ಕಮಿಷನ್ ಆಸೆಗೆ ತಿರುಗಿ ಮದುವೆ, ಪ್ರಸ್ತ, ನಾಮಕರಣದ ಸಾಲ ತೀರಿಸುವಷ್ಟರಲ್ಲಿ ಅಮ್ಮ ಸತ್ತು ತಿಥಿಗೆ 3 ಸೋದರಿಯರು, ಅವರ ಗಂಡಂದಿರ ಮಕ್ಕಳ ಹುಯ್ಲೋ ಸಾಮಾನು ತರುವಲ್ಲಿ, ಶಾಸ್ತ್ರ ಸಂಬಂಧ ಖರ್ಚುಗಳಲ್ಲಿ 3 ಸೋದರಿಯರು, 3 ಭಾವಂದಿರು ಸಾಧ್ಯವಾದಷ್ಟು ತಿಂದು, ದೊಡ್ಡಕ್ಕ ತಿಮ್ಮು ಅವಳ ಗಂಡ ಮಾತ್ರ ಇದಕ್ಕೆ ಅಪವಾದ. ಅಮ್ಮನನ್ನು ಸ್ವರ್ಗಕ್ಕೆ ಕಳಿಸಿದ ನಂತರ ಅಮ್ಮ ಅಪ್ಪರ ತಿಥಿಗೆಂದು ಯಾರಾದರೊಬ್ಬರ ಮನೆಗೆ ವರ್ಷಕ್ಕೆ 2 ಸಲ ಬಂದರೆ ಉಳಿದವರೆಲ್ಲ ಸೇರಿ ಒಂದು ಸಲಕ್ಕೆ 200-300 ಕಡಿಮೆ ಇಲ್ಲದಂತೆ ಖರ್ಚು ಎಂದುಕೊಳ್ಳುವಾಗ ಇದ್ದಕ್ಕಿದ್ದಂತೆ ಅಮ್ಮ ಸತ್ತದ್ದು ಒಳ್ಳೆಯದೇ ಆಯ್ತೆನ್ನಿಸಿತು. ತನ್ನ ಹೆಣ್ಣು ತಳಿಗೆ ತೀಡಲು ಗಂಡು ಮಕ್ಕಳನ್ನು ಹೀರದಿರುವ ತಾಯಿಯುಂಟೆ ಪ್ರಪಂಚದ ಮಾತು ಬೇಡ, ನಮ್ಮ ದೇಶದಲ್ಲಿ ಎಂಬ ಪ್ರಶ್ನೆ ನಿಂತು ಯಾಕೆ ಹೀಗೆ ಎಂಬ ಆಲೋಚನೆ ಮೂಡಿತು. ಇವನು ಸೊಸೆಗೆ ಸೇರಿದವನೆಂಬ ಮಗನ ಮೇಲಿನ ಮತ್ಸರವೇ ಎಂಬ ಉತ್ತರ ಪೂರ್ತಿ ಸಮಂಜಸ ಕಾಣಲಿಲ್ಲ. ಈ ಯುವುದೇ ಹೆಂಗಸಿನ ಜೀವನದ ಮೂಲ ಪ್ರವೃತ್ತಿ. ತನ್ನ ಹೆಣ್ಣು ತಳಿಯ ಮೂಲಕ ತಾನೇ ತನ್ನ ಈಯುವ ಜೈವಿಕ ಕ್ರಿಯೆ ನೇರವಾಗಿ ಮುಂದುವರಿಯುವುದು. ಅದಕ್ಕಾಗಿಯೇ ತಾಯಿಯ ಅಂತಃಕರಣ ಹೆಣ್ಣು ಮಕ್ಕಳಿಗೆ ಮೀಸಲು ಎಂಬ ಇನ್ನೊಂದು ಉತ್ತರ ಹೊಳೆದು ಇದ್ದುದರಲ್ಲೇ ಸಮರ್ಪಕವೆನಿಸಿ ಅಮ್ಮ ಸಾಯದಿದ್ದರೆ ನನ್ನ ಸಂಕೋಲೆಗೆ ಕೊನೆ ಇರುತ್ತಿರಲಿಲ್ಲವೆಂದು ಮತ್ತೆ ಅನ್ನಿಸಿತು. ಆದರೂ ನಾನೇಕೆ ಅವಳ ತೋಟದ ವ್ಯವಹಾರದಲ್ಲಿ ಬಿದ್ದೆ?
ಮೊದಲು ಅವಳ ಗಂಡ ಅಕ್ಕಿಪೇಟೆಯ ನನ್ನ ಕೊಳಕು ರೂಮ್ ಹುಡುಕಿಕೊಂಡು ಬಂದು ಎಲ್ಲಾದರೂ ಕೊಡಿಸಿಕೊಡು ಕಾಳಣ್ಣ, 5,000, ಎಂತ ಹಸನು ಭೂಮಿ ಅಂತ, 200 ಸಸಿ ಹಿಡಿಸುತ್ತೆ, 7 ವರ್ಷದಲ್ಲಿ ಫಲ ಗ್ಯಾರಂಟಿ, ಬೇಕಾದ್ರೆ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊ, ನಾನು ಹಣ ಕೊಟ್ಟ ಮೇಲೆ ಬರೆದು ಕೊಡುವಂತೆ. ಕಡಾಕಡಿತ ಇಲ್ಲ ಅನ್ನಿಸಿಕೊಂಡು ವಾಪಸ್ ಹೋಗಿ 3ನೇ ದಿನ ಅವಳೇ ಗಂಡನ ಜೊತೆ ಬಂದು ಜೊತೆಗೆ ಮೊದಲ ಗಂಡು ಮಗು ತಂದು ನನ್ನ ಕಾಲಿನ ಮೇಲೆ ಹಾಕಿ ಉರುಳಿ ಎಷ್ಟು ಕಣ್ಣೀರು ಅಂತ, ಎಷ್ಟು ಅಂತಃಕರಣ. ಅಮ್ಮ ಇದ್ದಿದ್ರೆ ಇಲ್ಲ ಅಂತಿದ್ಯಾ? ತಾಯಿ ಸತ್ ಮೇಲೆ ಹೆಣ್ಮಕ್ಳು ಬದುಕಿರಬಾರದು. ಗಳಗಳ ಹತ್ತು. ನಾನ್ಯಾಕೆ ಬಲಿಬಿದ್ದೆ ತಾಯಿಯ ಆವಾಹನೆಗೆ? ಇನ್ನು 3 ವರ್ಷದಲ್ಲಿ ಅಸಲು ಬಡ್ಡಿ ತೀರಿಸುವ ಆಣೆ ಪ್ರಮಾಣ ಮಾಡಿದ್ಮೇಲೆ ಸಾಹುಕಾರ ಹೀರಾಲಾಲನ ಹತ್ತಿರ ಹೋಗಿ ಮುಖಾಬಿಲೆ ಮಾಡಿಸಿ ಮಾರ್ವಾಡಿ ಒಳಗೆ ಕರ್ಕೊಂಡು ಹೋಗಿ ಕೂರಿಸಿ ಕೈ ಹಿಡಿದು, ಕಾಳೋಜಿ, ನಿನಗೆ ಅನುಭವವಿಲ್ಲ, ನಿನ್ನ ಭಾವನ್ನ ನಾನು ಕಾಣೆ, ನಿನ್ನ ಹೆಸರಿಗಾದ್ರೆ ನಾನು ಸಾಲ ಕೊಡಬಲ್ಲೆ, ಆದ್ರೆ ಕೊಡಿಸ್ಬ್ಯಾಡ, ನಿನ್ನ ಹಣ ಹೋಗುತ್ತೆ, ಸಂಬಂಧ ಕೆಡುತ್ತೆ, ಪ್ರಪಂಚದಲ್ಲಿ ಯಾರನ್ನ ನಂಬಿದ್ರು ಅಕ್ಕ ತಂಗಿರ್ನ ನಂಬಬ್ಯಾಡ, ಅವರು ಬ್ಯಾರೆ ನೆಲದಲ್ಲಿ ಇರ್ತೈತಿ, ಬೇಕಾದ್ರೆ 1,000 ತಗೋ, ಅವರಿಗೆ ಮುಫ್ತ್ ಇನಾಮ್ ಅಂತ ಕೊಟ್ಟು ಕೈ ತೊಳ್ಕ, ಆದ್ರೆ ದೊಡ್ಡ ಗಂಟಿಗೆ ಜಾಮೀನು ನಿಲ್ಬ್ಯಾಡ. ನಾನ್ ಯಾಕೆ ಅವರ ಬುದ್ಧಿವಾದ ಕೇಳಲಿಲ್ಲ. ಒಪ್ಪಿಕೊಂಡು ಹೊರಗೆ ಬಂದು ಮತ್ತೆ ಇವಳ ಕಣ್ಣೀರಿಗೆ ಕರಗಿ ಎದ್ದು ಒಳಗೆ ಹೋಗಿ ಹೀರಾಲಾಲ್ನ ಕೈ ಹಿಡಿದು ಆಣೆ ಪ್ರಮಾಣ ಮಾಡಿ ಅವನ ಮುಷ್ಟಿಗೆ ಸಿಕ್ಕಿ ಜಶ್ವಂತ್ ಕಂಪನಿಯ ಕೆಲಸ ಸಿಕ್ಕಿದಾಗ ಇವನ ಸಾಲ ತೀರಿಸಲಾರದಕ್ಕೆ ಕೈ ಬಿಟ್ಟು ಹೊಸ ಕೆಲಸ ಕಳ್ಕೊಂಡು 2 ವರ್ಷದ ಮೇಲಲ್ಲವೇ ಪಟೇಲ್ ಎಲೆಕ್ಟ್ರಿಕ್ ಗೂಡ್ಸ್ ಸೇರಲು ನಿಶ್ಚಯಿಸಿದಾಗ ಹೀರಾಲಾಲ್ ನನ್ನ ಶರ್ಟಿನ ಕಾಲರ್ ಹಿಡಿದು ನಿಲ್ಲಿಸಿ ಕತ್ತು ಬಗ್ಗಿಸುವಂತೆ ಮಾಡಿ ಪಟೇಲ್ ಕಂಪನಿಯವರು ಅಡ್ವಾನ್ಸ್ ಕೊಡದಿದ್ದರೆ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಕೊನೆ ಗಳಿಗೆಯಲ್ಲಿ ಹೀರಾಲಾಲ್ ಮೊದಲಿನಿಂದ 18% ಬಡ್ಡಿ ಲೆಕ್ಕ ತೆಗೆದು ನಾನು ಅವನ ಕೆನ್ನೆ ಹೊಡೆದು ಪೊಲೀಸ್ ಕೇಸ್ ಆಗುವ ತನಕ ಹೋಗಿ ಅಲ್ಲಿ ಇವಳಿಗೆ ಅದೆಲ್ಲ ಯಾಕೆ ಹೇಳಬೇಕು? ಮಳೆ ಬೆಳೆಯಾಗಲಿಲ್ಲ, ಸಾಲ ಕಟ್ಟಲಿಲ್ಲ ಎಂಬ ಜಾರಿಕೆಗೆ ನಾನು ರೇಗಿದಾಗ ಹಿರಿಯಣ್ಣ ಅಂದ್ರೆ ತಂದೆ ಸಮಾನ, ನಮ್ಮ ಅಪ್ಪ ಇದ್ದಿದ್ರೆ ಗೋಪಾಳದ 5,000ಕ್ಕೆ ಹಿಂಗಂತಿದ್ರೆ ಎಂದು ನನ್ನ ಮೇಲೆ ತಪ್ಪು ಹಾಕಿದಳೆ ಹೊರತು ಭೂಮಿಯಲ್ಲಿ ದುಡಿಯದೆ ಇಸ್ಪೀಟಾಡಿ ಚಂಗಲ್ ಹೊಡೆಯುತ್ತಿದ್ದ ಗಂಡನನ್ನು ಬಿಟ್ಟು ಕೊಡಲಿಲ್ಲ. ಇವಳಿಗೆ 5,000ಕ್ಕೆ ಭೂಮಿ ಕೊಡಿಸಿದ್ದಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬಾರದು ತಾರತಮ್ಯ ಅಂತ ಉಳಿದ 2 ತಂಗಿಯರು ಅವರ ಗಂಡಂದಿರೊಂದಿಗೆ ಬೆಂಗಳೂರಿಗೆ ಬಂದು ಎಂಬ ಹಳೆಯ ನೆನಪಿನ ವಿಚಾರಗಳನ್ನು ಹಿಂದೆ ಹಾಕಿ ಒಂದು ಪ್ರಶ್ನೆ ಎದ್ದು ನಿಂತಿತು. ಬೆನ್ನಲ್ಲಿ ಬಿದ್ದ ಅಣ್ಣ ತಮ್ಮಂದಿರಿಗಿಂತ ಎಷ್ಟು ಹೀನ ಗುಣವಿದ್ದರೂ ಹೆಂಗಸಿಗೆ ಗಂಡನೇ ಯಾಕೆ ಹತ್ತಿರದವನಾಗ್ತಾನೆ? ಒಂದು ನಿಮಿಷ ನೆನೆದು ಆಲೋಚನೆಗಳೆಲ್ಲ ಬಿರಟೆ ಹಾಕಿದಂತಾಯ್ತು. ಮುಖವನ್ನು ಮತ್ತೆ ಆಕಾಶದ ಕಡೆಗೆ ಎತ್ತಿದ್ದರು. ಶುದ್ಧ ಬಿಳುಪು ತನ್ನೊಳಗೆ ಮರಳುತ್ತಿರುವಂತೆ ಕಾಣಿಸಿತು. ಈ ಭೂಮಿಯಿಂದ 9 ಕೋಟಿ ಮೈಲಿ, ಇದುವರೆಗೆ ಕಂಡು ಹಿಡಿದಿರುವುದರಲ್ಲಿ ಅತ್ಯಂತ ದೂರದ ಪ್ಲೂಟೋ 1,000 ಕೋಟಿ ಮೈಲಿ, ವಿಜ್ಞಾನಿಯ ದೃಷ್ಟಿಗೆ ಬೀಳದ ಇನ್ನೂ ಅದೆಷ್ಟು ದೂರದ ಗ್ರಹಗಳಿವೆಯೋ ಇದೇ ಸೌರವ್ಯೂಹಕ್ಕೆ ಸೇರಿರುವುದು ಎಂಬ ವಿಸ್ತಾರದ ಕಲ್ಪನೆ ಹೇಗೆ ತೊಡಗಿದಾಗ ಇಷ್ಟಕ್ಕೂ ನಕ್ಷತ್ರಗಳಲ್ಲೆಲ್ಲ ಈ ಸೂರ್ಯ ಕಿರುಜಾತಿಗೆ ಸೇರಿದುದು. ಆದರೂ ಈ ಎಲ್ಲ ಗ್ರಹಗಳನ್ನು ಆಕರ್ಷಣ ಶಕ್ತಿಯಿಂದ ಹಿಡಿದು ಎಂತ ಕೌತುಕದ ನಡುವೆಯೇ ಒಂದು ನಕ್ಷತ್ರದ ಕಾಂತವಲಯ ಕಳೆದು ಇನ್ನೊಂದು ನಕ್ಷತ್ರದ್ದು ಆರಂಭವಾಗುವಾಗ ನಡುವಣ ಪ್ರವೇಶ ಹೇಗಿರಬಹುದು? ಅಲ್ಲಿಗೆ ಹೋದರೆ 65 kg ತೂಗುವ ಮನುಷ್ಯನ ತೂಕ ಎಷ್ಟಿರಬಹುದು ಎಂಬ ಕುತೂಹಲಗಳಲ್ಲಿ ಮನಸ್ಸು ಮಗ್ನವಾಯಿತು. ಮತ್ತೆ ಮನಸ್ಸು ಇತ್ತ ಹಿಂದಿರುಗಿ ತಾವು ತಮ್ಮ ತಂಗಿಯಂದಿರ ಸಂಬಂಧದ ಮೂಲಗಳಲ್ಲಿ ಕುತೂಹಲವಿತ್ತೆ ಹೊರತು ಭಾವನೆಯ ತೊಡಕಿರಲಿಲ್ಲ. ಹೀರಾಲಾಲನಿಂದ 5,000 ಸಾಲ ತೆಗೆದು ತಾವೇ ಜೊತೆಯಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಮರುದಿನ ಗಂಡ ಹೆಂಡತಿಯರಿಬ್ಬರು ಕೂಡಿ ತಮ್ಮ ನೆತ್ತಿ ಭುಜ ಬೆನ್ನು ತೋಳುಗಳನ್ನೆಲ್ಲ ಮನೆಯಲ್ಲಿ ಬೇಯಿಸಿದ ಹರಳನ್ನೇ ಒತ್ತಿ ನೀವಿ ಬಾವಿಯಿಂದ ನೀರು ಸೇದಿ ಸುಡು 40-50 ಬಿಂದಿಗೆಯಾಗಲಿಲ್ಲವೇ ಒಟ್ಟು ಎಂಬ ನೆನಪನ್ನು ಸ್ಪಷ್ಟಪಡಿಸಿಕೊಳ್ಳುತ್ತಿರುವಾಗ ದೊಡ್ಡ ತಂಗಿ ಶಾರದೆಯ ಹಿರಿಮಗಳು, ಏನವಳ ಹೆಸರು? ಮೀನಾಕ್ಷಿ ಅಲ್ಲವೇ? ಹೌದು, ಮೀನಾಕ್ಷಿ ಮದುವೆಗೆ ಹೋಗಿದ್ದ ನೆನಪಾಯಿತು. ಪಟೇಲ್ ಕಂಪನಿಯಲ್ಲಿದ್ದಾಗಲೂ ಅಥವಾ ಅಲ್ಲ, ಬೆಲ್ಫಾಸ್ಟ್ ಇಂಡಿಯಾ ಮೆಟಲ್ ಸೇರಿ ಆಗಿತ್ತು 20 ವರ್ಷ ಆಯ್ತಲ್ಲ ಹುಡುಗಿಗೆ. 400 ರೂಪಾಯಿಯ ದೊಡ್ಡ ಬನರಾಸ್ ಸೀರೆ, ಶಾರದೆಗೆ ರೇಷ್ಮೆ ಸೀರೆ, ಭಾವನವರಿಗೆ ಪಂಚೆ ತಗೊಂಡು ಹೋಗಿ ಕೊಟ್ಟು, ಯಾರು ಆ ಹಣ್ಣು ಮುದುಕಿ? ಸತ್ಯಜಿತ್ರೆಗೆ ಸಿಕ್ಕಿದ್ರೆ ಇನ್ನೊಂದು ಪತೇರ್ ಪಾಂಚಾಲಿ ತೆಗಿತಿದ್ದ. ಏನ್ ತಂದೆ ನಿಮ್ಮವ, ನೋಡಿ ಈ ಸೀರೆ. ಒಂದೇ ಸೀರೆ ಏನೇ? ಅವರು ಅಲ್ಲೇ ಇದ್ದಾರೆ ಕದೀನ ಹತ್ರ. ಯಾರೋ ಪಿಸ್ಬಿಟ್ಟಿದ್ದಕ್ಕೆ ಚುರುಕು ಕಿವಿಯ ಮುದುಕಿ, ಕೇಳ್ಸ್ಕೊಳ್ಳಿ, ನಂಗೇನ್ ಹೆದರಿಕೆ, ತಂಗಿ ಅಂತ ಕರೀಲಿಲ್ಲ, ಕಳಿಸ್ಲಿಲ್ಲ, ಬಾಣಂತನ ಮಾಡಿಸ್ಲಿಲ್ಲ, ಮದುವೆಗೆ ದುಡ್ಡು ಕಾಸು ಕೊಡ್ಲಿಲ್ಲ, ಒಂದ್ ಸೀರೆ ತಂದ್ಬಿಟ್ರೆ ಆಯ್ತೇ, ಗೋಪಾಳದ ಕಾಶಿ ಪೀತಾಂಬ್ರ, ಇದೆಲ್ಲ ಸುಲಭದಲ್ಲಿ ದೊಡ್ಡ ಮನುಷ್ಯರ ಆರೋಗ್ಯ ವಿದ್ಯಾ ಮೀನಾಕ್ಷಿ, ನಿಮ್ಮಪ್ಪನೇ ಕೇಳು, ಬೇಕಾದ್ರೆ ಹೇಳ್ತಾನೆ. ಹಾಗಾದ್ರೆ ಭಾವನವರು ಈ ಮುದುಕಿ ಹತ್ರ ಮಾತನಾಡಿದ್ದಾರೆ ಎಂಬ ಅರ್ಥವಾಗಿ 20 ವರ್ಷದ ಹಿಂದೆ ನಾನಿನ್ನು ಮಾಗಿರದೆ ಮನಸ್ಸಿಗೆ ಎಷ್ಟು ಹಚ್ಚಿಕೊಂಡು ಕೊರಗಿದ್ದೆ ಎಂಬ ನೆನಪಿನೊಡನೆ ಶಾರದೆಯ ನುಗ್ಗೆಹಳ್ಳಿಯ ಮನೆ, ತೋಟ, ಕಲ್ಯಾಣಿಗಳ ಕೆರೆಗಳ ನೆನಪಾಯಿತು. ಮನಸ್ಸು ತಡೆಯದೆ ತಿಮ್ಮುವಿನ ಕೈಯಲ್ಲಿ ಹೇಳಿಕೊಂಡಾಗ ಅವಳು ನನಗೆ ಸಮಾಧಾನ ಹೇಳಿ
ಒಳಗೆ ಹೋಗಿ ಶಾರದೆಯ ಮುಖದಲ್ಲಿ ನೀರು ಬರುವ ಹಾಗೆ ಬೈದು ಅವಳೊಬ್ಬಳೇ ಯಾವತ್ತೂ ನನ್ನಿಂದ ಏನೂ ಅಪೇಕ್ಷಿಸದೆ ತಮ್ಮ ಅನ್ನುವ ಅಂತಃಕರಣವನ್ನು ಇಟ್ಟುಕೊಂಡಿರೋಳು ಅನ್ನಿಸಿತು. ಅಷ್ಟರಲ್ಲಿ ಲಲಿತಾಳ ಮಗಳು ಸುಜಾತ ಬಂದು ತಿಂಡಿಗೆ ಕರೆದಳು. ಅವಳು ಕರೆದ ಮೇಲೆ ಅವರಿಗೆ ಹಸಿವು ಕಾಣಿಸಿತು. ಒಳಗೆ ಹೋಗಿ ಅಡುಗೆ ಮನೆಯ ಬಾಗಿಲಿನ ಹತ್ತಿರ ಪುಟ್ಟ ಮಂದಲಿಗೆ ಮೇಲೆ ಕೂತು ಉಪ್ಪಿಟ್ಟು ತಿನ್ನುವಾಗ ಅವರಿಗೆ ಇಡೀ ಮನೆಯಲ್ಲಿ ತಾವು ಬೇರೆ ಅನಿಸತೊಡಗಿತು. 3 ಹೆಣ್ಣು ಮಕ್ಕಳು ಶ್ರೀಧರ ಸುಬ್ಬಲಕ್ಷ್ಮಿಯರಲ್ಲೂ ಪರಸ್ಪರ ಒಂದು ಎಂಬ ಭಾವನೆ ಇತ್ತೋ ಬೇರೆ ಎನಿಸುತ್ತಿತ್ತೋ ಅವರು ಸಂಪೂರ್ಣ ಕಲ್ಪಿಸಿಕೊಳ್ಳಲಾರದಾದರು. ಹಣೆಗೆ ದೊಡ್ಡ ಕುಂಕುಮವಿಟ್ಟು ತಲೆ ತುಂಬ ಹೂ ಮುಡಿದ ಸುಬ್ಬಲಕ್ಷ್ಮಿ ಕತ್ತಲ ಕೋಣೆಯಿಂದ ಹೊರಗೆ ಬಂದು ಚೆನ್ನಾಗಿದೆಯೇ ಉಪ್ಪಿಟ್ಟು ಎಂದು ಕೇಳಿದಳು. ಆದರೂ ಅವಳ ಮುಖ ಧ್ವನಿಗಳನ್ನು ಗಮನಿಸಿದ ಅವರಿಗೆ ತಾನು ಪ್ರಥಮತಃ ಜವರಾಯಿ ಸ್ನೇಹಿತನೆಂದು ನಿರ್ದೇಶಿಸಿಕೊಂಡಿದ್ದುದರಿಂದ ಅವಳಿಗೆ ತನ್ನ ಬಗೆಗೆ ಯಾವ ವಿಶಿಷ್ಟ ಸ್ನೇಹವೂ ಇಲ್ಲವೆನಿಸಿತು. ಕಳೆದ ವರ್ಷ ಬಂದಾಗ ತಾವು ಹೋಟೆಲ್ನಲ್ಲಿ ಅವನ ಜೊತೆ ಇದ್ದು ಇವಳು ಹೇಳಿ ಕಳಿಸಿದ ನಂತರ ಒಂದು ಮಧ್ಯಾಹ್ನ ಊಟಕ್ಕೆ ಬಂದು ಹೋದ ನೆನಪು ಇನ್ನೊಮ್ಮೆ ಬಂದು ಈ ಸಂಬಂಧದ ಒಳಗೆ ಯಾವ ಹೂರಣವೂ ಇಲ್ಲವೆನಿಸಿತು. ಉಪ್ಪಿಟ್ಟು ಮುಗಿಸಿ ಕಾಫಿ ಕುಡಿದ ನಂತರ ಹೊರಗೆ ಬಂದು ಪ್ಯಾಂಟು ಶರ್ಟು ಹಾಕಿ ಜವರಾಯಿಯ ಸ್ವಂತ ವಿಷಯದ ಪುಸ್ತಕ, ಒಂದು ಪಂಚೆ, ಸೋಪು ಮೊದಲಾದವುಗಳನ್ನು ಕೈಚೀಲದಲ್ಲಿ ಹಾಕಿ ಒಳ ಅಂಗಳದಲ್ಲಿದ್ದ ಇಂದ್ರಿಯನ್ನು ಕರೆದು, ನನಗೆ ಹಾಸನದಲ್ಲಿ ಒಂದಿಷ್ಟು ಕೆಲಸವಿದೆ, ಬೆಂಗಳೂರು ಬೊಂಬಾಯಿಗಳಿಗೆಲ್ಲ ಫೋನ್ ಮಾಡಬೇಕು, ಸಂಜೆಗೆ ಬರ್ತೀನಿ, ಮಧ್ಯಾಹ್ನ ಊಟಕ್ಕೆ ಕಾಯಬೇಡಿ ಎಂದು ಹೇಳಿ ಹೊರಟರು. ರಸ್ತೆಗೆ ಬಂದ 5 ನಿಮಿಷದಲ್ಲಿ ಶ್ರವಣಬೆಳಗೊಳದಿಂದ ಬರುವ ಶಟಲ್ ಬಸ್ಸು ಸಿಕ್ಕಿತು. ಗುಂಡಪ್ಪನವರ ಹೋಟೆಲಿಗೆ ಬಂದು ಹೇಳಿದರು, ಆಮೇಲಿನ ರೂಮ್ ಇದೆಯಲ್ಲ ನನ್ನ ಹೆಸರಿನದು, 8 ದಿನ ನನಗೋಸ್ಕರ ಇಟ್ಟಿರಿ, ಹೀಗೆ ಹಗಲು ಹೊತ್ತು ಬಂದು ಕೂರೋಕೆ ವಿಶ್ರಾಂತಿಗೆ ಉಪಯೋಗಿಸ್ತೀನಿ. ಇವತ್ತು ಮಧ್ಯಾಹ್ನ 2 ಚಪಾತಿ ಒಂದಿಷ್ಟೇನಾದರೂ ಪಲ್ಯ ಪ್ರತ್ಯೇಕ ಮಾಡಿಸಿ ಕಳಿಸಿ. ಚಪಾತಿಗೆ ಗೊತ್ತಲ್ಲ, ಸೂಕ ಎಣ್ಣೆ ತುಪ್ಪ ಏನೂ ಹಾಕದೆ ಬೇಯಿಸ್ಬೇಕು. ಶನಿವಾರ ರಾತ್ರಿ ಕುಮಾರ ಬರೋವರೆಗೆ ತೋಟದ ಮನೆಯಲ್ಲಿ ನಿಮ್ಗೂ ಬೇಜಾರು ಮುಜುಗರ, ನಾನು ನಿನ್ನೆ ಅನ್ಕೊಂಡೆ. ಎಲ್ಲವೂ ಅರ್ಥವಾದಂತೆ ಗುಂಡಪ್ಪನವರು ಮುಖ ಅರಳಿಸಿದರು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.